5ನೇ ಅಧ್ಯಾಯದಲ್ಲಿ ಧುರುಳನಾದ ರಸಿಲೋಮ ಮತ್ತು ರುದಗ್ರ ಅವರು ಈ ದಿನ ಮಹಾಲಕ್ಷ್ಮಿ ಕೈಯಿಂದ ಹತವಾಗುವಂತಹ ಕಥಾ ಪ್ರಸಂಗವಿದೆ. ಇಲ್ಲಿ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಎಂಬಂತೆ ದೇಹದ ಪುರಾಣದ ಪ್ರಕಾರ ಧುರುಳನಾದ ರಸಿಲೋಮನು ಲೋಭ, ರುದಗ್ರ ಸಿಟ್ಟು. ಇಲ್ಲಿ ಲೋಭ ಮತ್ತು ಸಿಟ್ಟು. ಪರಮ ಪರದೇವತಿಯುರಣದಲ್ಲಿ ದುರುಳ ರಸಿಲೋಮ ರುದಗ್ರನ ಹರಣಕೊಂಡಳ ಸುರನಲಿ ಕಾಗ ಮಹಾಲಕ್ಷ್ಮಿ. ಕಂಡುತ ರಸಿಲೋಮರಣವ ಪ್ರಚಂಡ ದೈತ್ಯ ಪರಾಕ್ರಮನು ಕಡು ಕೆಂಡವಾದನು ಕೆದರಿದವು ಕಣ್ಣುಗಳು ಕೆಂಗಿಡಿಯಂ. ಖಂಡಿಸಿದಳು ಮಹಾಬಲವ ಕಡಿ ಕಂಡ ಮಾಡುವೆ ನಿವಳ ನೆನತ ದಂಡಕ್ಕೆ ಹೂಡಿದನಾಗ ಮಾರ್ಗಣಯ. ಆಗ ಕೂರ್ಗಣಯ ಕ್ರೂರ ಪರಾಕ್ರಮಿಯಾದ ರಸಿಲೋಮನು, ಕ್ರೂರವಾದ ಪರಾಕ್ರಮಿ ಬಹು ದುಷ್ಟನಾದ ರಸಿಲೋಮನು ರಣಭೂಮಿಯನ್ನು ಸ್ಥಿತಿಯನ್ನು ನೋಡ್ತಾ ಇದ್ದಾನೆ. ರಣಭೂಮಿಯ ಸ್ಥಿತಿಯನ್ನು ನೋಡಿ ಸಿಟ್ಟು ಉಳ್ಳವನಾಗ್ತಿದ್ದಾನೆ. ಕಡು ಕೆಂಡವಾದನು, ಕೆದರಿದನು, ಕಣ್ಣುಗಳಲ್ಲಿ ಕೆಂಗಿಡಿಯನ್ನ, ಕಣ್ಣಿನಲ್ಲಿ ಕೆಂಪು ಕಿಡಿಗಳನ್ನು ಕೆದರಿಸಿಕೊಂಡನು. ಬಹುಬಲವನ್ನು ನಾಶ ಮಾಡಿದಳು ಈಕೆ, ಕಡಿದು ತುಂಡು ಮಾಡುವೆನೆನುತ ಭಯಂಕರ ಬಿಲ್ಲಿಗೆ ಬಾಣವನ್ನು ಹೂಡಲು ನಿಂತಿದ್ದಾನೆ, ಬಾಣವನ್ನ ಹಿಡಿದು ನಿಂತಿದ್ದಾನೆ. ಒತ್ತಿದನು ತನ್ನಯ ಬಲವು ಸಹ ಮೆತ್ತಿದನು ಶರಗಳಲ್ಲಿ ದೇವಿಯು. ತೆತ್ತಿಸಿದ ನಂಬಿನಲ್ಲಿ ಸಿಂಹದ ರೋಮ ರೋಮದಲ್ಲಿ. ಎತ್ತ ಕಾಣಲು ಬಾರದೈ ಜಗ ವೆತ್ತಲೆತ್ತಲು ಶರಮಯು ಕಾರ್ಗತ್ತಲೆಯು ಮುಸುಗಿದುದು ರಸಿಲೋಮನ ಶರಾವಳಿಯಲಿ. ತನ್ನ ಸಂಪೂರ್ಣ ಬಲವನ್ನು ಹಾಕಿ ಬಾಣವನ್ನು ಬಿಡ್ತಾ ಇದ್ದಾನೆ ರಸಿಲೋಮ. ತನ್ನ ಬಲದಿಂದ ನೂಕುತ್ತಾ ಸಿಂಹದ ಪ್ರತಿಯೊಂದು ಕೂದಲಿಗೂ ಬಾಣಗಳು ಮುಚ್ಚುವಂತೆ ತೆತ್ತಿಸಿದ ನಂಬಿನಲ್ಲಿ ಸಿಂಹದ ರೋಮದಲ್ಲಿ ಅಂಬುವಿನಲ್ಲಿ, ಅಂಬು ಅಂದ್ರೆ ಬಾಣದಲ್ಲಿ ಸಿಂಹದ ರೋಮಕ್ಕೂ ಬಾಣವನ್ನು ಮೆತ್ತಿದ್ದಾನೆ. ಎತ್ತ ಕಾಣಲು ಬಾರದ ಈ ಜಗ ವೆತ್ತಲು ಶರಮಯವು. ಎಲ್ಲಿ ನೋಡಿದರೂ ಬಾಣಗಳ ಸಮೂಹ, ಜಗವೇ ಕಾಣದಂತೆ ಮುಚ್ಚಿದನು. ಕಾರ್ಗತ್ತಲೆ ಮುಸುಕಿತು. ಆಕಾಶವೆಲ್ಲ ಬಾಣ ಮುಚ್ಚಿದಾಗ ಮತ್ತೆ ಕತ್ತಲೆ ಕವಿತದ. ಕಾರ್ಗತ್ತಲೆಯು ಮುಸುಕಿತು ರಸಿಲೋಮನ ಶರಾವಳಿಯಲ್ಲಿ. ರಸಿಲೋಮನ ಶರ ಅಂದ್ರೆ ಬಾಣ, ಶರಾವಳಿ ಅಂದ್ರೆ ಅದರ ಆವಳಿಯಲ್ಲಿ, ಅದರ ಆರ್ಭಟದಲ್ಲಿ. ಕೇಳಿರೆ ಶೌನಕರೆ ಒಡಬನ ಮೇಲೆ ಬಹಳ ತುಷಾರ ಕವಿದೊಳು ಕಾಳಿತ ಛೇದಿಸಿದಳ ರಸಿಲೋಮ ನಂಬುಗಳ. ಉಳಿದಳು ಶರಣದಿಂದಲವನ ಬಾಣದ ಹೆದಯ ಸಾರಥಿ ಮೇಲೆ ಧನುರತ ಹಯವ ಕಡಿದಳು. ಕೆದರಿದಳು ಬಲವಾ. ಕೇಳಿರೆ ಶೌನಕರೇ, ಮಹಾಲಕ್ಷ್ಮಿ ಯಾವ ರೀತಿ ಯುದ್ಧ ಆಡ್ತಿದ್ದಾಳಂದ್ರೆ, ಸಮುದ್ರದಲ್ಲಿ ಎದ್ದ ಕಿಚ್ಚಿನ ಮೇಲೆ ಬಹಳ ತುಂತುರು ಹನಿಗಳು ಬಿದ್ದು ನಾಶ ಹೊಂದುವಂತೆ. ಸಮುದ್ರದ ಹನಿ ಮೇಲೆ ಮಳೆ ಹನಿ ಬಿದ್ರೆ ನಿಲ್ತದ? ಅದು ಹೆಂಗೆ ಮುಳುಗಿ ಹೋಗ್ತದೋ ನಾಶ ಹೊಂದುವಂತೆ ದೇವಿಯು ರಸಿಲೋಮನ ಬಾಣಗಳನ್ನು ಕಡದು ನಾಶ ಮಾಡ್ತಾ ಇದ್ದಾಳೆ. ಅವನ ಸಾರಥಿಯ ಬಾಣಗಳಿಂದ ಮುಚ್ಚಿ ರಥ, ಬಿಲ್ಲು, ಕುದುರೆಗಳನ್ನು ಕಡಿದು ಬಲವನ್ನು ಓಡಿಸ್ತಾ ಇದ್ದಾಳೆ ಖಡ್ಗದಿಂದ. ಮತ್ತೆ ಧನುರಥ ಸಹಿತ ದೇವಿಯು ಮುತ್ತಿದನು ಸರಳಿನಲ್ಲಿ ದೇವಿಯು. ಮತ್ತೆ ಕಡಿದಳು ರಥವ ಮತ್ತಡರಿದನು ಹೊಸರಥವ. ಇತ್ತ ಕೇಳಿ ಪರಿಯಲಿಂತ ಇವತ್ತು ಲೆಕ್ಕದಿ ರಥ ಕಡಿಯ ಸೈ ಮತ್ತೆ ಮೆಚ್ಚಿನೆಂದೆನ ರಸಿಲೋಮ ದೇವಿಂಗೆ. ಆಗ ರಸಿಲೋಮ ಮತ್ತೆ ಬಿಲ್ಲು ರಥಗಳನ್ನು ಹತ್ತಿ ಸಹಿತ ದೇವಿಯನ್ನು ಬಾಣಗಳಿಂದ ಮುತ್ತಾ ಇದ್ದಾನೆ. ಕಲ್ಪನೆ ಮಾಡಿಕೊಳ್ಳಿ, ಮತ್ತೆ ಅಷ್ಟು ಬಾಣಗಳನ್ನು ಹಾಕಿದ್ದರೂ, ದೇವಿಯನ್ನೆಲ್ಲ ಕಡದು ಹಾಕಿದ್ರೂ ಕೂಡ ಪುನಃ ಬಾಣವನ್ನು ಬಿಡ್ತಾ ಇದ್ದಾನೆ ರಸಿಲೋಮ. ಬಾಣಗಳಿಂದ ದೇವಿ ಬಿಟ್ಟಾಗ ದೇವಿ ಮತ್ತೊಂದು ಬಾಣದಿಂದ ಅವನ ರಥವನ್ನೇ ಕಡದು ಹಾಕ್ತಾ ಇದ್ದಾಳೆ. ಅವನು
ಆ ರಥವು ಕಡದ ತಕ್ಷಣ ಹೊಸ ರಥ, ಹೊಸ ರಥ, ಮತ್ತೆ ಹೊಸ ರಥ, ಮತ್ತೆ ಕಡಿದಳು ರಥವ ಮತ್ತಾಡರಿದ್ದನು ಹೊಸ ರಥವನವನು ಇತ್ತ ಕೇಳಿ ಪರಿಯಲಿ 50 ಲೆಕ್ಕದ ರಥ ಕಡಿಯೇ. ನೋಡ್ರಿ, ಈ ರೀತಿ ಹೊಸ ರಥ ಹತ್ತದು, ಅದನ್ನ ದೇವಿ ಕಡ್ದಾಕದು, ಇನ್ನು ಹೊಸ ರಥ ಹತ್ತದು, ಹಳೆ ರಥ ಕಡ್ದಾಕದು, ಹಿಂಗೆ ಹೊಸ 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 ಸೃಷ್ಟಿ ಆಗ್ತದ, ಹಳೆದ್ ನಾಶ ಆಗ್ತದೆ. ಹಿಂಗೆ 50 ರಥಗಳನ್ನ ಹತ್ತಿದಂತೆ 50 ರಥವನ್ನು ದೇವಿ ಕಡ್ದು ಹಾಕಿದ್ಲಂತೆ. ನೋಡ್ರಿ ಎಷ್ಟು ಶೌರ್ಯವಂತಿದ್ದಾಳೆ ದೇವಿ, ಇಲ್ಲಿ ಎಷ್ಟು ಶೌರ್ಯವಂತಿದ್ದಾಳೆ. ದೇವಿಯ ಶೌರ್ಯವನ್ನ ಇಲ್ಲಿ ಮೆಚ್ಕೊಳ್ತಾ ಇದ್ದಾರೆ ರಾಕ್ಷಸರು, ಮೆಚ್ಕೊಳ್ತಾ ಇದ್ದಾರೆ. 50 ರಥಗಳನ್ನು ಕಡ್ದಾಕ್ತಾ ಇದ್ದಾಳೆ ದೇವಿ. ಆವಾಗ ಅರಸಿಲೋಮ ಹೇಳ್ತಾ ಇದ್ದಾನೆ, ಸ್ತ್ರೀಯರುಳು ನೀ ಸ್ತ್ರೀ ಎಲ್ಲ ನೀ ಬಲು ಗಯ್ಯ ಉಳ್ಳವ ಕಾವುದು ಜಗದಲ್ಲಿ, ಸ್ತ್ರೀಯರಿಗೆ ನಿನ್ನಂತ ಸಾಮರ್ಥ್ಯವಿಲ್ಲ ಹುಸಿಯಲ್ಲ, ಮೈಯ ಗಳ್ಳರು ನಿರ್ಜರರು ನಿನ್ನೊಯ್ಯನೆ ಕೊಲಿಸಲ್ಕೆ ತಂದರು, ಕೈಯಗಾದನೆ ಕೊಲ್ವೆ ಹೋಗೆಂತೆಂದರಸಿಲೋಮ, ಹೋಗೆಂತೆಂದರಸಿಲೋಮ, ಹೋಗೆಂತೆಂದರಸಿಲೋಮ. ಆವಾಗ ಸ್ತ್ರೀಯರಲ್ಲಿ ನೀನು ಸ್ತ್ರೀ ಅಲ್ಲ, ಸಾಮಾನ್ಯ ಸ್ತ್ರೀಯಳಂತೂ ಅಲ್ಲ, ನೀನು ಸಾಮಾನ್ಯ ಅಂತ ಸ್ತ್ರೀಯಳಂತೂ ಅಲ್ಲ. ಜಗತ್ತಿನ ಸ್ತ್ರೀಯರಿಗೆ, ಸಾಮಾನ್ಯ ಸ್ತ್ರೀಯರಿಗೆ ನಿನ್ನಂತ ಸಾಮರ್ಥ್ಯವಿಲ್ಲ, ನಿನ್ನಂತ ಸಾಮರ್ಥ್ಯವಿಲ್ಲ. ದೇವತೆಗಳು ಮೈಗಳ್ಳರು, ಹರಿಹರ ಬ್ರಹ್ಮಾದಿಗಳು, ಸುರರು ಸುರಪರು ಎಲ್ಲರೂ ಮೈಗಳ್ಳರು. ನಿನ್ನನ್ನು ತಂದು ಮುಂದಿಟ್ಟಿದ್ದಾರೆ, ನಿನ್ನನ್ನು ತಂದು ಮುಂದಿಟ್ಟು ನಿನ್ನನ್ನು ಕೊಲ್ಲಲೆಂದು ಉದ್ದೇಶ ಅವರದು. ನಿನ್ನನ್ನು ಕೊಲ್ಲುವುದಿಲ್ಲ, ಹೆಣ್ಣನ್ನು ಕೊಂದ ಅಂತ ಬರ್ತದೆ, ನಿನ್ನನ್ನು ಕೊಲ್ಲುವುದಿಲ್ಲ, ಬಿಡುತ್ತೇನೆ, ಹೋಗು ಎಂದ ರಸಿಲೋಮ, ಹೋಗು ಎಂದ ರಸಿಲೋಮ. ನೋಡಿ, ದೇವಿಗೆ ಮಾತು ನುಡಿತಾ ಇದ್ದಾನೆ ರಸಿಲೋಮ ಈ ಕಥಾ ಪ್ರಸಂಗದಲ್ಲಿ. ಸ್ತ್ರೀಯರುಳು ನೀ ಸ್ತ್ರೀ ಅಲ್ಲ, ಸಾಮಾನ್ಯ ಸ್ತ್ರೀ ಅಲ್ಲ, ನನಗೆ ಗೊತ್ತು. ನಿನ್ನನ್ನ ದೇವತೆಗಳು ಉಪಾಯ ಮಾಡಿ ತಂದಿದ್ದಾರೆ, ನನ್ನಿಂದ ಹತಾಗಂತ. ನಾನು ನಿನ್ನನ್ನು ಕೊಲ್ಲುವುದಿಲ್ಲ, ಯಾಕಂದ್ರೆ ಹೆಣ್ಣನ್ನು ಕೊಂದೆ ಅನ್ನೋದಾಗಬಾರ್ದು, ಅದಕ್ಕೋಸ್ಕರ ನಿನ್ನನ್ನು ಬಿಡ್ತೀನಿ, ನೀನು ಹೋಗೆಂದ ರಸಿಲೋಮ. ಆವಾಗ ದೇವಿ ಹೇಳ್ತಾಳ, ಎಲ್ಲವ ಕೇಳ್ ರಸಿಲೋಮ, ಭುವನದ ಲಲನೆಯರ್ ಜನದಂತಲ್ಲ ಸತ್ಯವು, ಲಲನೆಯರಿಗೆ ಬಲವು ಇಲ್ಲವು ನಿನ್ನ ನುಡಿಯ ದಿಟ, ಛಲವು ನಿಮ್ಮಳು ಮಾಡಿದಿವಿಜರು ಹಲವು ಪರಿ ಎಂದೆನ್ನ ತಂದರು, ಕೊಲ್ಲಲಿಕ್ಕೆ ಬಂದಿಹನು ಕೇಳೆಂದೆಚ್ಚಳಾದೇವಿ, ಎಚ್ಚಳಾದೇವಿ ಕೇಳೆಂದೆಚ್ಚಳಾದೇವಿ. ಎಲ್ಲವೂ ರಸಿಲೋಮ, ಏ ಧುರುಳ ರಸಿಲೋಮ ಕೇಳು, ಭುವನದ ಈ ಭೂಮಿಯ ಸ್ತ್ರೀಯರಿಗೆ ಈ ಪರಾಕ್ರಮ ಇಲ್ಲ, ನಿಜ, ನಿನ್ನ ನುಡಿ ಸತ್ಯ, ನಿನ್ನ ನುಡಿಯೇ ದಿಟ. ಸಾಮಾನ್ಯ ಲಲನೆಯರಿಗೆ, ಲಲನೆ ಅಂದ್ರೆ ಹೆಣ್ಣು ಅಂತ, ಲಲನೆಯರಿಗೆ ಈ ಬಲವು ಇಲ್ಲ, ನಿನ್ನ ನುಡಿ ಸತ್ಯ. ಛಲವು ಮಾಡಿ, ದೇವತೆಗಳೆಲ್ಲ ಛಲ ಮಾಡಿ ನನ್ನನ್ನು ತಂದಿದ್ದಾರೆ, ನಿನ್ನನ್ನು ಕೊಲ್ಲಲೆಂದೇ ನಾನು ಬಂದಿದ್ದೇನೆ, ಕೇಳೆಂದು ಬಾಣವನ್ನಿಡಿದು ಒಡೆಯುವಂತಳಾಗುತ್ತಿದ್ದಾಳೆ ದೇವಿ, ಒಡೆಯುವಂತಳಾಗಿದ್ದಾಳೆ ದೇವಿ, ಬಾಣವನ್ನು ಒಡೆಯುವಂತಳಾಗಿದ್ದಾಳೆ. ಹೇಳ್ತಿದ್ದಂಗೆ ಬಾಣ ಹಿಡ್ಕೊಂಡು ಬಿಡ್ತಾ ಇದ್ದಾಳೆ ದೇವಿ. ಕಲ್ಪನೆ ಮಾಡಿಕೊಳ್ಳಿ, ಈ ಕಥೆಯಲ್ಲಿ ಈ ದೃಶ್ಯವನ್ನ ನಿಮ್ಮ ರಂಗದಲ್ಲಿ ಕಣ್ಣನ್ನು ಮುಚ್ಚಿ ಅಂತರಂಗದಲ್ಲಿ ದೃಶ್ಯವನ್ನು ಕಾಣ್ತಾ ಕಾಣ್ತಾ ಮಗ್ನರಾಗಿ ಕಥೆಯಲ್ಲಿ ಶ್ರವಣ ಮಾಡ್ತಾ ಉದುರಿದವು ಧನುರಥವು ಸಾರಥಿ ಕುದುರೆಗಳು ಸಿಂದುಡಿಲವೇನ, ಎದೆಯ ಕವಚ ನೊಡೆದು ತಟ್ಟು ಚಿದವು ಸರಳುಗಳು, ಚಿದಿ ರಕ್ತವು ಹರಿಯೆ ಕೋಪದಲ್ಲೊದವೆ ಕೊಂಡನು ಗದಯನವನ, ಅದ್ಭುತವದೇನೆಂಬೆ ಬೊಬ್ಬಿರಿದಿಟ್ಟರಸಿಲೋಮ, ಬೊಬ್ಬಿರಿದಿಟ್ಟರಸಿಲೋಮ, ಬೊಬ್ಬಿರಿದಿಟ್ಟರಸಿಲೋಮ. ಬಾಣಗಳ ಹೊಡೆತಕ್ಕೆ, ಆ ದೇವಿಯ ಬಾಣಗಳ ಹೊಡೆತಕ್ಕೆ ಅವನ ಬಿಲ್ಲು, ರಥದ ಸಾರಥಿ, ಕುದುರೆಗಳೆಲ್ಲ ಮೂರ್ದು ಬೀಳ್ತಾ ಇದ್ದವೆ. ಕಲ್ಪನೆ ಮಾಡಿಕೊಳ್ಳಿ, ಮೂರ್ದು ಬೀಳ್ತಾ ಇದ್ದವೆ. ನಿಶಾನಿಯು ಮುರಿಯಿತು, ಬಾಣಗಳು ಹರಿದು ಬಿದ್ದವು. ಅವನ ಕಬ್ಬಿಣದ ಅಂಗಿ, ಅವನ ಮೈ ಮೇಲೆ ಧರಿಸಿದ ಕಬ್ಬಿಣದ ಅಂಗಿ ಒಡೆದು ಅವನ ಶರೀರದಲ್ಲಿ ತೂತಾದವು. ಚಿದಿ ರಕ್ತ ಹರಿಯೇ, ಚಿದಿಯಾಗಿ ಚಳ್ಳೆಂದು ರಕ್ತ ಹರಿಯುತ್ತಿರೆ. ಕೋಪದ ಲೊದವಿಕೊಂಡನು ಗದಯನವನ, ಕೋಪದಿಂದ ಗದೆಯನ್ನು ಕೊಡ್ತಾ ಇದ್ದೇನೆ, ರಕ್ತ ಸುರಿದ್ರು ಬಿಡ್ತಾ ಇಲ್ಲ ರಸಿಲೋಮ, ರಕ್ತ ಸುರಿದ್ರು ಬಿಡ್ತಾ ಇಲ್ಲ. ಲೋಭ ಸುಮ್ಮನೆ ಬಿಡ್ತತೆ ಅಂದ್ರೆ ಅಷ್ಟು ಸುಲಭ ಲೋಭ ಬಿಡ್ತತ? ಬಿಡೋದಿಲ್ಲ. ಆ ಲೋಭ ಎಷ್ಟು ರಕ್ತವನ್ನು ಚುಚ್ಚಿದ್ರು ಬಿಡ್ತಾ ಇಲ್ಲ. ಲೋಭ ಎಂದ್ರೆ ಆಸೆ, ಬಿಡ್ತಾ ಇಲ್ಲ. ಆ ರಕ್ತವನ್ನು ಚಿದಿ ರಕ್ತವು ಮಾಡಿದರೂ ಕೂಡ, ರಕ್ತವು ಚಿಳ್ಳೆಂದು ಹರಿದರೂ ಕೂಡ ಸಿಟ್ಟಿನಿಂದ ಗದೆಯನ್ನು ತಕ್ಕೊಂಡು
ನಿಂತಿದ್ದಾನೆ. ಆಶ್ಚರ್ಯ ಪಡುತ್ತಿದ್ದಾಳೆ ದೇವಿ, ಆಶ್ಚರ್ಯ ಪಡುತ್ತಿದ್ದಾಳೆ. ಎಂತ ರಾಕ್ಷಸನಿವನು! ಅವನ ಗದೆಯನ್ನು ತಕ್ಕೊಂಡಿದ್ಕೆ ನಡುಗಿದರು ನಿರ್ಜರರು. ಅವನ ಕಡುವಿನಾಯುಧ ಒಬ್ಬರಕ್ಕೆ ಗಿರಿಯೊಡೆದು ಚೂರ ಗುರುಳಿದವು ಮರಳಿದವು ಬಹುಜಲದಿ. ಸಿಡಿಲಿನಂದದಿ ಬಲುಗದೆಯ ನಿಖಡಿಯ ಮಾಡಿದಳಾಗ ಶಾಂಭವಿ ಯೊಡನೆ ಕೊಂಡನು ಶೂಲವನು ನಸುನಕ್ಕು ರಸಿಲೋಮ. ನಸುನಕ್ಕು ರಸಿಲೋಮ, ನಸುನಕ್ಕು ರಸಿಲೋಮ. ಅವನ ಬಲವಾದ ಗದೆಯ ಆರ್ಭಟಕ್ಕೆ ದೇವತೆಗಳು ನಡೆದರು. ದೇವತೆಗಳೆಲ್ಲ ನಡಗಿ ಬಿಟ್ಟರು. ಪರ್ವತಗಳು ಚೂರಾಗಿ ಉದುರಿದವು. ಬಹು ಸಮುದ್ರಗಳು ಕಾಯ್ದು ಹಾವಿಯಾಗ್ತಾ ಇದ್ದಾವೆ. ಶಾಂಭವಿಯ ಸಿಡಿಲಿನಂತೆ ಬರುವ ಗದೆಯನ್ನು ಮುರಿದಳು. ಶಾಂಭವಿಯು ಅವನು ಒಗೆದಂತ ಗದೆಯನ್ನು, ಸಿಡಿಲಿನಂತೆ ಬರುವ ಗದೆಯನ್ನು ಮುರಿದು ಹಾಕಿದಳು. ಸಿಡಿಲಿನಂದದಿ ಬಲು ಗದೆಯ ನಿಕ್ಕಡಿಯ ಮಾಡಿದಳಾಗ ಶಾಂಭವಿ. ಸ್ವಲ್ಪ ನಕ್ಕು ಕೂಡಲೇ ಶೂಲವನ್ನು ತಕ್ಕೊಂಡನು ರಸಿಲೋಮ. ಶೂಲವನ್ನು ತಕ್ಕೊಂಡನು ರಸಿಲೋಮ. ಕೇಳು ಎಲೆ ಬಹು ಮೂಢ ಶ್ರೀದ ತಾಳಿದರೆ ನೀ ಗೆಲುವೆ ಎನ್ನನು. ಮೇಲೆ ನಿನ್ನನು ಸುರರು ನೋಡಲಿ ದೃಷ್ಟಿ ಚದರದಲೆ. ಮೇಲೆ ಸ್ತ್ರೀ ಎಂದೆನ್ನು ಮನ್ನಿಸೆ ಬಾಳ ನಿನ್ನ ಟೋಪ ಎನ್ನುತ್ತಮ ರಾಳಿ ಬೆದರಲು ಜಡದು ಶೂಲದಲ್ಲಿಟ್ಟರಸಿಲೋಮ. ಶೂಲದಲ್ಲಿಟ್ಟರಸಿಲೋಮ, ಶೂಲದಲ್ಲಿಟ್ಟರಸಿಲೋಮ. ಎಲೆ ಏನು ಸ್ತ್ರೀ ಎಳೆ? ಸ್ತ್ರೀ ಎಂದು ನಾನು ತಾಳಿದರೆ ನೀನು ಸಾಮಾನ್ಯ ಸ್ತ್ರೀಯಲ್ಲ. ನಿನ್ನ ಸೊಕ್ಕು ಹೆಚ್ಚಿನದು ಎನ್ನುತ್ತಾ ಈ ಶೂಲವನ್ನು ನೀನು ತಡೆದುಕೊಂಡರೆ, ನಾನು ಈಗ ಒಂದು ಶೂಲವನ್ನು ಬಿಡ್ತೇನೆ, ಆ ಶೂಲವನ್ನು ಏನಾದರೂ ನೀನು ತಡೆದುಕೊಂಡರೆ ನಿನ್ನನ್ನು ಎಲ್ಲಾ ದೇವತೆಗಳು ದೃಷ್ಟಿ ಚದರದೆ ನಿನ್ನನ್ನು ನೋಡಲಿ, ಕಣ್ಣನ್ನು ಮಿಟಿಕಿಸದೆ ನಿನ್ನನ್ನು ನೋಡಲಿ. ಸ್ತ್ರೀ ಎಂದು ಕ್ಷಮಿಸಿದರೆ ನಿನ್ನ ಗರ್ವ ಬಹಳಿದೆ ಎನ್ನುತ್ತಾ ಅವನು ಗರ್ಜಿಸಿ ಆ ಶೂಲವನ್ನು ಹಿಡಿದು ಒಡೆಯಲು ಮುಂದಾಗಿದ್ದಾನೆ. ದೇವತೆಗಳು ಆ ಶೂಲದ ಆರ್ಭಟಕ್ಕೆ ನಡುಗುತ್ತಾ ಇದ್ದಾರೆ. ಶೂಲದ ಆರ್ಭಟಕ್ಕೆ, ಬರೇ ಆರ್ಭಟಕ್ಕೆ ನಡುಗ್ತಾ ಇದ್ದಾರೆ ದೇವತೆಗಳು. ಆ ಶೂಲವನ್ನು ಬೀಸಿ ಒಗೆದ ರಸಿಲೋಮ, ಬೀಸಿ ಒಗೆದ. ತಿರುಗುತ್ತಾ ಶೂಲವದು ಕಿಡಿಗಳು ಹೊರಳಿ ಸುರಿಸುತ್ತ ಬರಲು ದೇವಿಯ ಹರಸಿದಳು ಶತರಿಂದ ಶತಚೂರ್ಣಾಗೆ ಶೂಲವನು. ಬಿರಿಯಲ್ಲಿಟ್ಟಳು ಕವಚವನ್ನ ಶರೀರದೋಳು ತುಂಬಿದವು ಬಹುಶರ. ಮರದ ನೋಡುವನವನು ಮೂರ್ಛೆ ಒಂದಿದನಾಗರಸಿಲೋಮ, ಒಂದಿದನಾಗರಸಿಲೋಮ. ಶೂಲವು ತಿರುಗುತ್ತಾ ಕಿಡಿಗಳನ್ನು ಬಹು ಸುರಿಸುತ್ತಾ ಬರಲು ದೇವಿಯು ಬಾಣವನ್ನಿಡಿದು ನೂರು ಚೂರು ಆಗುವಂತೆ ಆ ಬಾಣವನ್ನು ಮುರಿದು ಹಾಕಿದಳು. ಕಲ್ಪನೆ ಮಾಡಿಕೊಳ್ಳಿ, ಅವನ ಶೂಲ ಬರ್ತಾ ಇದೆ, ಇಲ್ಲಿ ದೇವಿ ಬಾಣ ಹೋಗ್ತಾ ಇದೆ. ಆ ಬಾಣ ಶೂಲಕ್ಕೆ ತಾಕಿ 100 ಚೂರಾಗುವಂತೆ ಮುರಿದಳು. ಬಾಣ 100 ಚೂರಾಗುವಂತೆ ಮುರಿದಳು. ಅವನ ಕಬ್ಬಿಣ ಅಂಗಿಯು ಒಡೆದು ಶರೀರದೋಳು ಆ ಚೂರುಗಳು ತುಂಬಿ ಕೂಡಲೇ ಶರೀರದಿಂದ ಅವನು ಎಚ್ಚರವಿಲ್ಲದೆ ಮೂರ್ಛೆ ಹೊಂದಿದನೋ ರಸಿಲೋಮ. ಮೂರ್ಛೆ ಹೊಂದಿದನ ರಸಿಲೋಮ. ಎಡಬಲದಿ ಬಹುರತಿಕರಾವತರು ಕಡುಹಿನೋಲೆ ಕರಾರಕರವರು ಗಡದಿ ಜೋದರು ನೂಕಿದರು ದಂತಿಯ ಪರಾಂಬನಿಗೆ. ಮೃಡನ ಕಣ್ಗಿಚ್ಚಂತೆ ಬಲವಿಂಗಡಿಸಿ ಮುತ್ತಲಿಕಾಗ ಶಾಂಭವಿ ತುಡುಕಿದಳು ಚಕ್ರವನ್ನು ಛೇದಿಸಿದಳು ಮಹಾಬಲವ. ಎಡ ಮತ್ತು ಬಲದಲ್ಲಿರುವ ರತಿಕರು, ಆ ರಾಕ್ಷಸ ಮೂರ್ಛೆ ಹೊಂದಿದ್ದಾನೆ. ಅವನ ಎಡದಲ್ಲಿ ಮತ್ತು ಬಲದಲ್ಲಿರುವ ರತಿಕರು ಅಂದ್ರೆ ಅವರು ಅಕ್ಷಣೀಯ ರಾಜರು, ಕುದುರೆಯ ಸವಾರರು, ಶೂರರು, ಓಲೇಕಾರರು, ಆನೆಯ ಮಾವತರು. ಹೆಚ್ಚಾಗಿ ಆನೆಗಳ ಮೇಲೆ ನಿಂತು ಆನೆಗಳನ್ನ ದೇವಿ ಮೇಲೆ ನೂಕ್ತಾ ಇದ್ದಾರೆ. ನೂಕಿದರು ದಂತಿಯ ಪರಾಂಬನಿಗೆ. ದಂತಿ ಅಂದ್ರೆ ಆನೆ ಅಂತ, ಪರಾಂಬಳಿಗೆ ದಂತಿಯಿಂದ ನೂಕಿದರು. ಆನೆಯನ್ನು ದೇವಿ ಮೇಲೆ ನೂಕ್ತಾ ಇದ್ದಾರಂತೆ. ಆನೆ ಓಡಿ ಬಂದು ದೇವಿ ಮೇಲೆ ನೂಕ್ತಾ ಇದೆ ಅಂತೆ, ಹಾರ್ತಾ ಇದೆ ಅಂತೆ ಆನೆಗಳು ಅಂತ. 1000 ಆನೆಗಳು ತೂಗ್ತಾ ಇದ್ದಾರಂತೆ. ಕಲ್ಪನೆ ಮಾಡಿಕೊಳ್ಳಿ. ಶಿವನ ಕಣ್ಣಿನ ಅಗ್ನಿಯಂತೆ ಬಲವು ಬೇರೆ ಬೇರೆಯಾಗಿ ಮುತ್ತಲು. ಮೃಡನ ಕಣ್ಗಿಚ್ಚಂತೆ ಬಲವಿಂಗಡಿಸಿ ಮುತ್ತಲಿಕಾಗ ಶಾಂಭವಿ ತುಡುಕಿದಳು ಚಕ್ರವನ್ನು ಛೇದಿಸಿದಳಾ ಮಹಾಬಲವ. 3 ಕಣ್ಣಿನಂತೆ
ಎಲ್ಲವೂ ಮುತ್ತಿ ಮೂರು ಕಣ್ಣಿನ ಕಣ್ಗಿಚ್ಚಂತೆ ಚಕ್ರವನ್ನು ತೆಗೆದುಕೊಂಡಿದ್ದಾಳೆ ದೇವಿ. ಚಕ್ರವನ್ನು ತೆಗೆದುಕೊಂಡು ಆನೆಗಳನ್ನೆಲ್ಲ ಕಡೆದು 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 ತುಂಡು ತುಂಡು, ಆನೆ ಕಾಲು ಸೊಂಡಿಲೆಲ್ಲ ತುಂಡು ತುಂಡು ತುಂಡಾಗಿ ತುಂಡು ತುಂಡಾಗಿ ಆ ಮಾವುತರು, ಓಲೆಕಾರರು, ಸವಾರರು, ರಥಿಕರು, ಕುದುರೆ ಸವಾರರು ಎಲ್ಲರೂ ಕೂಡ ತುಂಡು ಚಕ್ರಕ್ಕೆ ಚೂರು 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 ಚೂರಾಗಿ ಬೀಳ್ತಾ ಇದ್ದಾರೆ. ರಣರಂಗದಲ್ಲಿ ಚೂರಾಗಿ ಬೀಳ್ತಾ ಇದ್ದಾರೆ. ದೇವಿ ಉಗ್ರರಂತೆ ನಿಂತಿದ್ದಾಳೆ. ದೇವಿ ವಾಹನ, ದೇವಿ ಉಗ್ರವಾಗಿ ನಿಂತಿದ್ದಾಳೆ. ದೇವಿಯ ಸಿಂಹವು ಉಗ್ರವಾಗಿ ಆರ್ಭಟಿಸುತ್ತಿದೆ. ದೇವಿ ವಾಹನ ನಖದ ಘಾತಕ್ಕೆ ತಾವಿಗಡ ಗಜವೀರರು ಹೈಬಲ ಸಾವದಿಕೆ ತೆರ ಇಲ್ಲ, ಬಟರುಳಿದಕ್ಕೆ ಕಡ ಇಲ್ಲ, ಜೀವ ಉಳಿದವರಿಲ್ಲ ಬಲದಳು ಆವ ಬಣ್ಣಿಪ ನದನು ಶೋಣಿತ ಓ ವಿಹರಿಯದು ಹಲವು ನದಿ ತಾನಾಗಿ ಕೇಳೆಂದ, ತಾನಾಗಿ ಕೇಳೆಂದ. ದೇವಿ ವಾಹನ ನಖದ ಘಾತಕ್ಕೆ, ನಖ ಅಂದ್ರೆ ಸಿಂಹ, ನಖದ ಘಾತಕ್ಕೆ, ಘಾತ ಅಂದ್ರೆ ಒಡೆತ, ಘಾತಕ್ಕೆ ತಾವಿಗಡ ಗಜ ಹೊರಗಿದ್ದವು ಹಯ, ಗಜಗಳೆಲ್ಲ ಮಲಗಿ ಬಿದ್ದವು. ಸಿಂಹದ ಹೊಡೆತಕ್ಕೆ, ಆರ್ಭಟದ ಸಿಂಹದ ಹೊಡೆತಕ್ಕೆ ಆನೆಗಳೆಲ್ಲ ಹೊರಗಿ ಬಿದ್ದವು, ಮಲಗಿ ಬಿದ್ದವು. ಕುದುರೆಗಳು ಭಟರುಗಳು ಸಾಯುವುದಕ್ಕೆ ಲೆಕ್ಕವಿಲ್ಲ, ಕುದುರೆಗಳು ಸಾಯುವುದಕ್ಕೆ ಲೆಕ್ಕವೇ ಇಲ್ಲ, ಕುದುರೆಯ ಸವಾರರು ಸಾಯುವುದಕ್ಕೆ ಲೆಕ್ಕವಿಲ್ಲ, ಭಟರು ಸಾಯುವುದಕ್ಕೆ ಲೆಕ್ಕವಿಲ್ಲ. ಲೆಕ್ಕವಿಲ್ಲದೆ ಚತುರಂಗ ಬಲವೆಲ್ಲ ನಾಶ ಹೊಂದಿತು. ಚದುರಂಗ ಬಲ ಅಬ್ಬಬ್ಬಾ, ರಾಕ್ಷಸರ ಈ ಸಾವಿನ ಆರ್ಭಟವನ್ನು ವರ್ಣಿಸಲಾರಯ್ಯ. ಆ ರಾಕ್ಷಸರು, ಸತ್ತಂತ ರಾಕ್ಷಸರು, ರಣಭೂಮಿಯ ರಣಪ್ರಸಂಭವನ ವರ್ಣಿಸಲು ಅಸಾಧ್ಯ ಕಣೋ, ಅಸಾಧ್ಯ ಅಸಾಧ್ಯ. ರಕ್ತದ ಹಲವು ನದಿಗಳು ಹರಿದವಂತೆ. ಎಲ್ಲಿ ನೋಡಿದ್ರು ರಕ್ತ, ಎಲ್ಲಿ ನೋಡಿದ್ರು ರಕ್ತ, ಎಲ್ಲಿ ನೋಡಿದ್ರು ರಕ್ತ, ಮಾಂಸ, ಚಿದಿ ಚಿದಿ ಚಿದಿಯಾದ ಕೈ ತಾಲುಗಳು, ಮುಂಡಗಳು, ಎಲ್ಲಿ ನೋಡಿದ್ರು ಆನೆ, ಭಟರುಳಿದಿಕರು, ಮಾವುತರು, ಜೋದರು, ರುಂಡ, ಕಾಲು, ಕೈ, ಆನೆ, ಸೊಂಡಿಲು, ಎಲ್ಲಾ ಪ್ರಾಣಿಗಳು, ರಥ ಮುರಿದು ಬಿದ್ದ ರಥ ಎಲ್ಲವೂ ಕೂಡ ರಣಭೂಮಿ ರಂಜಿಸುತ್ತಾ ಇದೆ ಅಂತೆ, ರಣಭೂಮಿ ರಂಜಿಸ್ತಾ ಇದೆ ಅಂತೆ. ಕಲ್ಪನಾ ಮಾಡಿಕೊಳ್ಳಿ. ಉಗ್ರವಾಗಿ ನಿಂತಿದ್ದಾಳೆ ದೇವಿ. ಖಂಡನದಗಳೆ ರಸಿಲೋಮ ಮೆಂದ ದೇವಿಗೆ ಕೇಳು ನುಡಿ ನೊಂದು ಕಾತೆ ಲುಳಿದೆಯಾದಡೆ ನೀನೆ ಪರದೈವ ಎಂದೆನತ ಮಾ ಶಕ್ತಿಯನ್ನು ಕೋ ಎಂದು ಕೂಗಲಿಟ್ಟನದರ ಅಂದ ಹೇಳುವುದೇನು ಬುಗಿ ಬುಗಿಸಿದುದು ಮಹಾಶಕ್ತಿ, ಬುಗಿ ಬುಗಿಸಿದುದು ಮಹಾಶಕ್ತಿ, ಬುಗಿ ಬುಗಿಸಿದು ಮಹಾಶಕ್ತಿ. ರಸಿಲೋಮನು ಅರ್ಧಗಳಿಗೆ, ಬರೀ ಅರ್ಧಗಳಿಗೆ ಮಾತ್ರ ಇದಾಗಿರುದು. ಅರ್ಧಗಳಿಗೆ ಎಚ್ಚರವಾಗಿ ಮೂರ್ಛೆ ಬಿದ್ದಂತ ರಾಕ್ಷಸ ಎಚ್ಚರವಾಗ್ತಿದ್ದಾನೆ ರಸಿಲೋಮ. ನಂತರ ಕಣ್ಣನ್ನು ತೆರೆದು ದೇವಿಯೇ ಕೇಳು, ಎಲೆ ಶ್ರೀಯೇ ಕೇಳು, ಇನ್ನೊಂದು ಕ್ಯಾಪೆ ಇಳುದೆಯಾದರೆ ನೀನೇ ಪರದೈವ. ದೇವಿಯೇ ಕೇಳು, ಇನ್ನೊಂದು ಸಾರೆ ನನ್ನ ಆಯುಧದಿಂದ ನೀನು ಉಳಿದರೆ ನೀನೇ ಪರರಿಗೆ ದೈವ, ಪರದೈವ. ಶ್ರೇಷ್ಠ ದೇವಿಯೇ ಎಂದು ಹೇಳುತ್ತಾ ಇದ್ದಾರೆ ನಿನ್ನನ್ನ. ನೀನು ಈ ಆಯುಧದಿಂದ, ಈ ಭರ್ಚಿಯಿಂದ ಉಳಿದೆಯಾದರೆ ನೀನೇ ಪರದೈವ. ಕೋ ಎಂದು ಕೂಗುತ್ತಾ ಆರ್ಭಟಿಸುತ್ತಾ ಆ ಕೈ ಕಾಲುಗಳೆಲ್ಲ ಬಾಣಗಳ ತೂತಿಟ್ಟಿದೆ. ಶರೀರವೆಲ್ಲ ರಕ್ತದಿಂದ ಮಯ ಮುಂಗಿದೆ. ರಕ್ತವು ಚಿದಿ ಚಿದಿಯಾಗಿ ಚಿಳ್ಳೆನ್ನುತ್ತಿದೆ. ಅಂತ ರಾಕ್ಷಸ ಭರ್ಚಿಯನ್ನು ತೆಗೆದುಕೊಂಡು ಕೋ ಎಂದು ಕೂಗುತ್ತಾ ಬಾಣವನ್ನು ಬಿಡ್ತಾ ಇದ್ದಾನೆ, ಬಾಣವನ್ನು ಬಿಡ್ತಾ ಇದ್ದಾನೆ, ಬಾಣವನ್ನು ಬಿಡ್ತಾ ಇದ್ದಾನೆ. ಅಭೋ ಎಂದು ಕೂಗುತ್ತಾ ಬಾಣ, ಕಲ್ಪನೆ ಮಾಡಿಕೊಳ್ಳಿ, ಅಭೋ ಎಂದು ಕೂಗುತ್ತಾ ಬಾಣ ಬೆಂಕಿ ಹತ್ತಿದೆ, ಉರಿಯ ಹತ್ತಿತು. ನೆಗೆದು ಕಿಡಿ ಸುರ ನದಿಯ ನಿಂಟಿಯು ತಗಲಿದವು ನಿರ್ಜರರ ಪುರಗಳ ನೊಗಮಿಗೆಯು ಹೊಗೆ ಮುಚ್ಚಿದಿದು ದಶ ದಿಕ್ಕನಾವರಿಸಿ ಹಗಲ ಗಡಿದಿದು ಅಮರ ಬೆದರರು ನಗತ ಪರದೇವತೆಯು ಶಕ್ತಿಯ ತಡೆದುಕೊಂಡಳು ತಾನೇ ಎಲ್ಲ. ಕೇಳು ಶೌನಕನೇ, ಕೇಳು ಶೌನಕನೇ, ಕೇಳು ಶೌನಕನೇ. ಕಿಡಿಗಳೆಲ್ಲ, ಬೆಂಕಿಯ ಕಿಡಿಗಳೆಲ್ಲ ಹಾರಿ ಹಾರಿ ದೇವಗಂಗೆಯನ್ನು ಕುಡಿದವಂತೆ, ದೇವಗಂಗೆಯನ್ನು ಕುಡಿದವಂತೆ. ದೇವಗಂಗೆ ಅಂದ್ರೆ ಮೂರು ಲೋಕ, ಹರಿ ಬ್ರಹ್ಮ ಕೈಲಾಸದಲ್ಲಿರ್ತಕ್ಕಂಥ ಗಂಗೆಗಳೆಲ್ಲ ಅಲ್ಲಿಗೆ ಆ ಕಿಡಿ ಹಾರಿದ್ವಂತೆ. ಎಷ್ಟರ ಮಟ್ಟಿಗೆ ಆ ಬಾಣದ ಕಿಡಿ ಇರ್ಬೋದು ನೋಡಿ. ಕಿಡಿನೇ ಹಂಗಿದಾವ ಅಂದ್ರೆ ಬೆಂಕಿ ಅಷ್ಟರ ಮಟ್ಟಿಗೆ ಇರಬೇಡ. ದೇವತೆಗಳ ಪಟ್ಟಣಗಳೆಲ್ಲ ದಹಿಸಿದವಂತೆ. ದೇವತೆ ಕೈಲಾಸ ಸುಟ್ಟಿತು, ವೈಕುಂಠ ಸಿಕ್ತು, ಬ್ರಹ್ಮಲೋಕ ಸುಟ್ಟಿತು, ಇಂದ್ರಲೋಕ ಸುಟ್ಟಿತು, ಸಕಲಾದಿ ಅಮರಾಧಿಪತಿಗಳ ಲೋಕವೂ ಸುಟ್ಟಿತು. ಹೆಚ್ಚಾದ ಹೊಗೆ, ಅದರ ಹೊಗೆ 10 ದಿಕ್ಕುಗಳು ಕೂಡ ಸುತ್ತುವರಿತಾ ಇದೆ ಅಂತೆ. 10 ದಿಕ್ಕಲು ಸುತ್ತುವರಿತಿದೆ. ಮುಚ್ಚಿದಿದು ಕತ್ತಲೆಯಾಗಿ, ಮುಚ್ಚಿದಿದು, ಎಲ್ಲಿ ನೋಡಿದ್ರಲ್ಲೂ ಹೊಗೆ ಸುತ್ತಿ
ಇಡೀ ಜಗತ್ತೇ ಕತ್ತಲಾಗಿ ಬಿಟ್ಟಿತಂತೆ, ಕತ್ತಲಾಗಿ ಬಿಟ್ಟಿತಂತೆ. ಎಂಥ ಯುದ್ಧವಿದು ಕಲ್ಪನೆ ಮಾಡಿಕೊಳ್ಳಿ. ಈ ಕಲ್ಪನೆ ಒಳಗೆ, ದೃಶ್ಯದೊಳಗೆ ನೀವು ಮುಳುಗಿ ರಾಕ್ಷಸರು ಹೆದರಿದರು. ಪರದೇವತೆಯು ನಗುತ್ತಾ 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 ಶಕ್ತಿಯನ್ನೆಲ್ಲ ತಾನೇ ತೆಗೆದುಕೊಂಡಳು. ಎಲ್ಲಾ ಶಕ್ತಿಯನ್ನೆಲ್ಲ ತಾನೇ ಲೀನ ಮಾಡಿಕೊಂಡಳು, ತನ್ನೊಳಗೆ ಲೀನ ಮಾಡಿಕೊಂಡಳು. ತಿರುಗಿ ಆ ಶಕ್ತಿಯಲ್ಲಿ ಹಸುರನ ಉರವ ನೋಡುತ್ತ ಲಿಟ್ಟಳವನನ್ನು ಕೊರೆದು ದೂತ ತೆಗೆದಿದ್ದ ಕ್ಷಣ ತಿರುಗಿ ಶಾಂಭವಿಯ ಕೊರಳೊಳಗೆ ಪದಕದೋಳು ಮುತ್ತಿನ ಸರದೊಳಳು ದಾಡಿಸಿದುರಸಿಲೋಂ ಮೊರಗಿದನು ಧರಣಿಯಲ್ಲಿ ಸಂತಸ ಬಿಟ್ಟರೈಸುರರು. ಸಂತಸ ಬಿಟ್ಟರೈಸುರರು, ಸಂತಸ ಬಿಟ್ಟರೈಸುರರು. ಆ ಬರ್ಚಿ ಕಿಡಿಗಳನ್ನು ದೇವಗಂಗೆಯನ್ನೆಲ್ಲ ಮುಟ್ಟಿದೆ. ನಾನಾ ದೇವತೆಗಳ ಲೋಕವನ್ನು ಕೂಡ ದಹಿಸಿ ಬಿಟ್ಟಿದೆ. ಆ ಬರ್ಚಿ 10 ದಿಕ್ಕುಗಳಲ್ಲೂ ಕೂಡ ಹೊಗೆಯನ್ನು ಸುತ್ತಿದೆ. ಅಂತ ಶಕ್ತಿಯನ್ನೆಲ್ಲ ಹೊಗೆಯನ್ನೆಲ್ಲ ದೇವಿ ತಾನು ಎಳೆದುಕೊಂಡರೂ ಕೂಡ ಆ ಬರ್ಚಿ ಗಿಮಿ 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 ಎಂದು ತಿರುಗಿ ಶಾಂಭವಿಯ ಆ ಬರ್ಚಿ ತಿರುಗಿ ರಸಿಲೋಮ ಎದೆಯನ್ನು ನೋಡಿ ಅವನ ದೇಹವನ್ನು ಕೊರೆದು ಪಾರಾಯಿತು. ಅವನು ಬಿಟ್ಟಂತ ಆ ಬರ್ಚಿ ತಿರುಗಿ ಶಾಂಭವಿಯನ್ನು ನೋಡಿ ರಸಿಲೋಮನ ಎದೆಗೆ ನೇರವಾಗಿ ಬಂದು ರಸಿಲೋಮನ ಎದೆಗೆ ಚುಸ್ತಾ ಇದೆ ಅಂತೆ. ನೋಡು, ಅವನು ಬಿಟ್ಟ ಬರ್ಚಿ ಅವನಿಗೆ ಚುಸ್ತಾ ಇದೆ ದೇವಿ ಮಾಯೆಯಿಂದ. ಚುಚ್ಚಿ ಮತ್ತೆ ಪುನಃ ತಿರುಗ್ತಾ ಇದೆ ಅಂತೆ. ನೋಡಿ, ಕಲ್ಪನೆ ಮಾಡಿಕೊಳ್ಳಿ. ಅವನು ಬಿಟ್ಟಂತ ಬರ್ಚಿ ಇಡೀ 10 ದಿಕ್ಕಿನಲ್ಲಿಯೂ ಕತ್ತಲು ಆವರಿಸಿ ದೇವತೆಗಳ ಪುರವನ್ನು ಸುಟ್ಟು ಶಾಂಭವಿಯ ಮುಖ ನೋಡಿದ ತಕ್ಷಣವೇ ವಾಪಸ್ ತಿರುಗಿ ಆ ರಾಕ್ಷಸನ ಎದೆಯನ್ನು ಚುಚ್ಚಿ ಎದೆಯಿಂದ ತಿವಿದು ಮತ್ತೆ ಪುನಃ ತಿರುಗಿ ಶಾಂಭವಿಯ ಕೊರಲೊಳಗಿರುವ ಪದಕದೋಳು ಮುತ್ತಿನ ಸರದೊಳಗೆ ಅಡಗಿತು. ನೋಡಿ, ಅವನು ಬಿಟ್ಟ ಬರ್ಚಿಯಿಂದ ಅವನು ನಾಶವಾಗ್ತಾ ಇದ್ದಾನೆ. ಬಿಟ್ಟು ಶಾಂಭವಿಯ ಕೊರಳೊಳಗಿರುವ ಮುತ್ತಿನ ಸರದೊಳ ಪದಕದೊಳಡಗಿತು. ಮುತ್ತಿನ ಸರದಲ್ಲಿರ್ತಕ್ಕಂಥ ಪದಕ, ಆ ಡಾಲರ್, ಆ ಪದಕದೊಳಗೆ ಅಡಗಿತು ಶಕ್ತಿ. ರಸಿಲೋಮ ಮೊರಗಿದನು ಧರಣಿಯಲ್ಲಿ ಸಂತಸ ಬಿಟ್ಟರೈಸುರರು. ಅವನು ಬಿಟ್ಟಂತ ಶಕ್ತಿಯಿಂದ ಅವನೇ ಹತನಾಗಿದ್ದಾನೆ. ಇಲ್ಲಿ ಲೋಭ ನಾಶವಾಯಿತು. ಸಂತಸ ಬಿಟ್ಟರೈಸುರರು. ರಸಿಲೋಮ ಎಂಬ ಲೋಭ ದ್ರವ್ಯದ ಮೇಲಿನ ಅತಿಶಯ ಲೋಭವಿರ್ತದೆ. ದ್ರವ್ಯ ಅಂದ್ರೆ ವಸ್ತುಗಳ ಮೇಲೆ ಆಸೆ ಇರ್ತದ. ದೊರಕುವ ಇಚ್ಛೆ ಬೇಕು. ಇನ್ನೊಬ್ಬರ ದ್ರವ್ಯವನ್ನು ಕೂಡ ನಮಗ ಬೇಕೆಂಬ ಇಚ್ಛೆ, ಇದೇ ಆಸೆ. ಅಷ್ಟು ಸುಲಭ ಹೋಗ್ತತೇನ್ರಿ ಇದು? ಅಷ್ಟು ಸುಲಭ ಹೋಗತ್ತ? ಬೇರೆಯವರ ವಸ್ತು, ಅವ್ರ ಕಾರ್ ತಗೊಂಡಾರ, ನಾವು ಕಾರ್ ತಗೋಬೇಕು. ಅವ್ರ ಮನೆ ತಗೊಂಡಾರ, ನಾವು ತಗೋಬೇಕು. ಅವ್ರ ಕಾರ್ ಅಂತದೇ ನನಗ್ ಬೇಕು, ಅವ್ರ ಮನೆಕಿನ್ನ ಚೆನ್ನಾಗ್ ನನಗ್ ಬೇಕು. ಇಂದ ಲೋಭ ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಈ ಲೋಭ ದೇವಿಗೆ ಇಷ್ಟೆಲ್ಲ ಕಾಡಿಸ್ತು. ಈ ಲೋಭ ಅವನು ಬಿಟ್ಟ ಬಾಣದ ಅವನೇ ಸತ್ತ. ಅಂದ್ರೆ ನಮ್ಮ ಆಸೆಯಿಂದಲೇ ನಾವು ಕೊನೆಗೊಳ್ತೀವಿ, ದುರಾಸೆಯಾಗಿ ಅನ್ನೋ ಇದು ಈ ಅರ್ಥ. ಮಡಿಯೇ ರಸಿಲೋಮನ ಬಲವು ಕಂಗೆಡೆಗೆ ತಾಗಲು ಅರಿದನದನ ಒಡನೆ ಕಂಡು ಹೃದಗ್ರ ತುಡುಕಿದನಾಗ ಮಹದನವ. ಇಲ್ಲಿ ರಸಿಲೋಮ ಸತ್ತಾಗ ಹೃದಗ್ರ ಎಂಬ ರಾಕ್ಷಸ ಅವನು ಬರ್ತಾ ಇದ್ದಾನೆ. ಮಡಿಯ ರಸಿಲೋಮನ ಬಲವು ಕೆಂಗೆಡೆಗೆ ತಾಗಲು ಅರಿದನದನ ಒಡನೆ ಕಂಡು ಹೃದಗ್ರ ತುಡುಕಿದನಾಗ ಮಹೋದನವ. ಕಿಡಿಯನ್ನು ಗುಳುತಲಿ ಕಂಗಳಲಿ ಬಲದೊಡನೆ ನೂಕುತ ಶರವ ವರುಷದಿಂ ದಡಿಸಿದ ಶಾಂಭವಿಯ ನಮಸರಾರು ಬೆರಗಾಗೆ. ಹೃದಗ್ರ ಅಂದ್ರೆ ಉಗ್ರ ಅಂದ್ರೆ ಸಿಟ್ಟು ಅಂತ. ಸಿಟ್ಟು ಎಂಬ ರಾಕ್ಷಸ ಬರ್ತಾ ಇದ್ದಾನೆ.
ರಸಿಲೋಮ ಬಲವು ಗಾಬರಿಯಿಂದ ಎಲ್ಲವೂ ನಾಶ ಹೊಂದಿದೆ. ರುದಗ್ರ ಕಂಡು ಕೂಡಲೇ ಭಯಂಕರ ಸಿಟ್ಟಿನಿಂದ ಕಣ್ಣನ್ನು ಬೆಂಕಿಯ ಕಿಡಿಗಳನ್ನು ಸುರಿಸುತ್ತಾ ದೊಡ್ಡ ಬಿಲ್ಲನ್ನು ತಕ್ಕೊಂಡ ರುದಗ್ರ ಬಲವ ನೋಡುತ್ತಾ ನುಗ್ಗುತ್ತಾ ಬಾಣಗಳ ಸಮೂಹದಿಂದ ದೇವತೆಗಳು ಬೆರಗಾಗುವಂತೆ, ರಾಕ್ಷಸರಿಗಳು ಬೆರಗಾಗುವಂತೆ ಲಕ್ಷ ಲಕ್ಷ ಕೋಟಿ ಕೋಟಿ ಬಾಣಗಳನ್ನು ಮುಚ್ಚಿದನು ಶಾಂಭವಿಗೆ. ಏಕಾಏಕಿ ಏನು ಮಾತನಾಡದೆ, ಏನು ವಿಚಾರದ ಮಾಡದೆ, ಏನನ್ನು ಗಮನಿಸದೆ ಏಕಾಏಕಿ ಆ ಸತ್ತಂತ ರಾಕ್ಷಸರೆಲ್ಲ ನೋಡಿ ಕಣ್ಣು ಕೆಂಡದಿಂದ ಬೆಂಕಿನಲ್ಲಿ ಕಣ್ಣುಗಳನ್ನು ಸುಡಿಸುತ್ತಾ ಬಾಣವನ್ನು ತಗೊಂಡು ಆ ಬಾಣದಿಂದ ಕೋಟಿ ಕೋಟಿ ಬಾಣಗಳು ಅಕ್ಷಯವಾಗಿ ಶಾಂಭವಿಯನ್ನು ಮುಚ್ಚಿದ್ದಾನೆ. ಮುಚ್ಚಿದವು ಶರವರ್ಷ ದೇವಿಗೆ ಆಶ್ಚರ್ಯನೇ ನೆಂಬೆಗಿರಿಗೆಯು ಮುಚ್ಚಿದ ಮಂಜಂತೆ ಮುಚ್ಚಿಲ ಕಾಗ ಮಹಾಲಕ್ಷ್ಮಿ. ಕೊಚ್ಚಿದಳು ಕಣೆಯಿಂದಲ ಸುರನ ಮುಚ್ಚಿದಳು ಬರ ಸಿಡಿಲಿನಬ್ಬರ ದಚ್ಚರಿಯತೆರನಂತೆ ತಾಗಿದವಾಗ ಮೇಘಾಸ್ತ್ರ. ಪರ್ವತಕ್ಕೆ ಮುಚ್ಚಿದ ಮಂಜಿನಂತೆ ದೇವಿಗೆ ಬಾಣದ ಮಳೆಯು ಮುಚ್ಚಲು ಆಶ್ಚರ್ಯ ಹೇಳುವುದೇನು. ಲಕ್ಷ್ಮಿಯು ಮಹಾಲಕ್ಷ್ಮಿ, ಇಲ್ಲಿ ಚಿದಾನಂದರು ಮಹಾಲಕ್ಷ್ಮಿ ಎಂದು ಹೇಳ್ತಾ ಇದ್ದಾರೆ. ಮಹಾಲಕ್ಷ್ಮಿ ಬಾಣದಿಂದ ಆ ಬಾಣಗಳನ್ನೆಲ್ಲ ಕಡ್ದು ಹಾಕ್ತಾ ಇದ್ದಾಳೆ. ಕತ್ತರಿಸಿದಳು. ರುದ್ರಗ್ರನ್ನ ಮುಚ್ಚಿದವು. ಭಯಂಕರ ಸಿಡಿಲಿನ ಆರ್ಭಟದಂತೆ ಮೇಘಾಸ್ತ್ರವು ಮೇಲೆ ಬಿದ್ದವು. ಅದನ್ನು ಒಡೆದು ರುದ್ರಗ್ರನ ಮೇಲೆ ಬಾಣವನ್ನು ಬಿಡ್ತಾ ಇದ್ದಾಳೆ ದೇವಿ. ಮೇಘಾಸ್ತ್ರವನ್ನು ಬಿಡ್ತಾ ಇದ್ದಾಳೆ. ದನ ಒಡೆದು ರಥವೊಂದು ಗಾಲಿಗಳ ಗನವು ಗೆಟ್ಟು ಪತಾಕೆ ಸಾರಥಿ ತನವ ಬಿಟ್ಟೆ ಮನವನೆಂದರೆ ಕಾಗಲೇ ರುದ್ರಗ್ರ. ಮನದೊಳಗೆ ಮೆಚ್ಚುತ್ತ ದೇವಿಯ ಘನ ಮಹಾಬಹು ಉಗ್ರ ಪ್ರತಾಪಕ್ಕೆ ಎನಿತು ಶೌರ್ಯವು ಇಹಿದ ಈ ಶ್ರೀಗೆನುತ ಬೆರಗಾದ. ಎಂತು ಶೌರ್ಯವು ಇಹಿದ ಈ ಶ್ರೀಗೆನುತ ಬೆರಗಾದ. ರಾಕ್ಷಸ ಎನುತ ಬೆರಗಾದ. ರುದ್ರಗ್ರ ಬಿಲ್ಲು, ರಥ, ಗಾಲಿ, ಪತಾಕಿ ಮುರಿದು ಸಾರಥಿಗಳು ಮುರಿದು ಹಾಕುವಾಗ ರುದ್ರಗ್ರನು ದೇವಿಯ ಬಲವಾದ ದೊಡ್ಡ ಭುಜಗಳ ಶೂರತನಕ್ಕೆ ಮನಸ್ಸಿನಲ್ಲಿ ಮೆಚ್ತಾ ಇದ್ದಾನೆ. ಏನಿದು ಇವಳ ಭುಜಬಲ, ಏನಿದು ಇವಳ ಭಯಂಕರವಾದ ಭುಜಬಲದ ಪರಾಕ್ರಮ, ಏನಿರಬಹುದು ಈ ಸ್ತ್ರೀಯಳ ಒಂದು ಶೌರ್ಯ. ಇಷ್ಟೊಂದು ರಾಕ್ಷಸರನ್ನು ಈ ರೀತಿ ಮರ್ದನ ಮಾಡುತ್ತಿದ್ದಾಳೆ. ಎಂತ ಗತಿಯಪ್ಪ ನಮಗೆ, ಎಂತ ಗತಿಯಪ್ಪ ಎನ್ನುತ್ತಾ ಮನಸ್ಸಿನಲ್ಲೇ ದೇವಿಯನ್ನು ಮೆಚ್ತಾ ಇದ್ದಾನೆ ರುದ್ರಗ್ರ. ಉಗ್ರ ಸಿಟ್ಟು ಮೊದಲು ಮೆಚ್ಚದಂತೆ ದೇವಿಯನ್ನು ಮೆಚ್ತಾ ಇದ್ದಾನೆ. ಈ ಸ್ತ್ರೀಯಳಿಗೆ ಎಷ್ಟು ಶೂರತನವಿದೆಯೋ ಎಂದು ಬೆರಗಾದ. ಎಷ್ಟು ಶೂರತನವಿದೆಯೋ ಈ ಸ್ತ್ರೀಗೆ ಎಂತೂ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ನಿಂತಿದ್ದಾನೆ ರುದ್ರಗ್ರ. ಬಂದು ಎಮ್ಮವ ಸರಳ ಕಡಿದವ ರೆಂದಿಗಿಲ್ಲವು ಹರಿಹರ್ರುತ ಒಂದು ಓಡಿಯೆ ಓದನ ಮರು ಸೇವರ್ ಕುರುಗಳೈಸೆ. ಇನ್ನಿದಚ್ಚರ ಯಮಗೆ 21 ಪರಿಭವ ಎಂದಿಗಿಲ್ಲವು ಒಂದು ಮಾತಾ ನಡೆಸಿವೆ ನೋಡುವೆನೆಂದನು ರುದ್ರಗ್ರ. ಮಾತನಾಡಿಸಿ ನೋಡುವೆನೆಂದನು ರುದ್ರಗ್ರ. ನಮ್ಮ ಒಂದು ಬಾಣ, ನಮ್ಮ ರಾಕ್ಷಸ ಸಮೂಹದ ಒಂದು ಬಾಣವನ್ನು ಕೂಡ ಹರಿಹರ ಬ್ರಹ್ಮಾದಿಗಳು ಭೇದಿಸಿಲ್ಲ. ಇಂಥ ಸಾಮರ್ಥ್ಯವಳೆಲ್ಲ ಇವಳು ಭೇದಿಸ್ತಾ ಇದ್ದಾಳಲ್ಲ. ದೇವತೆಗಳು ಎಂದೋ ನಮ್ಮ ಪರಿವಾರ ಸಹಿತ ಓಡಿ ಹೋಗಿದ್ದಾರೆ. ದೇವತೆಗಳು ಎಂದೋ ಅವರ ಪರಿವಾರ ಸಮೇತ ಓಡಿ ಹೋಗಿದ್ದಾರೆ. ಇವಳು ಅದನ್ನೆಲ್ಲ ಬಂದು ನಿಂತು ಬಿಟ್ಟಾಳಲ್ಲ ಎಂದು ಯೋಚನೆ ಮಾಡುತ್ತಾ ನಮಗೆ ಈ ರೀತಿ ಸೋಲು ಎಂದೂ ಇಲ್ಲ. ಈ ರಾಕ್ಷಸರು ಇಷ್ಟು ಮರ್ದನ ಆಗೋದು, ಸ್ತ್ರೀಯಿಂದ ಮರ್ದನ ಆಗುವ ಸೋಲು ಎಂದೂ ಇಲ್ಲ. ಅಪಮಾನವಾದುದು, ನಮಗೆ ಅಪಮಾನವಾಗುದು. ಒಮ್ಮೆ ಇವಳನ್ನ ಮಾತಾಡಿಸಿ ನೋಡ್ತೇನೆ ಅಂತೇಳಿ ರುದ್ರಗ್ರ ವಿಚಾರ ಮಾಡ್ತಾ ಇದ್ದಾನೆ. ಸಿಟ್ಟು ನೋಡ್ರಿ, ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬಾರ್ದಂತ. ಅದಕ್ಕ ಈ ಸಿಟ್ಟು ವಿಚಾರ ಮಾಡ್ತಾ ಇದ್ದೀನಿ. ಎಲ್ಲಿ ನೀನಾರು, ನಿನ್ನ ಸ್ಥಳವೆಲ್ಲ ಇರುವುದು, ನಿನ್ನ ಹೆಸರೇನ್, ನಿಲ್ಲಿಗೆ ನೀನ್ಯಾಕೆ ಬಂದೆಯು, ದಿವಿಜರಿಗೆ ನಿನಗೆ ಬಲ್ಲುವಿಕೆ ಏನು.
ಉಂಟು. ನಮ್ಮಯ ಬಲ್ಲುವಿಕೆ ಯಾತಕ್ಕೆ ಕೊಂದೆ, ನಮ್ಮ ಬಲವನ್ನೆಲ್ಲ ಯಾಕೆ ಕೊಂದೆ, ಇಂದು ನಮಗೆಲ್ಲಿ ತಿಳಿ ಹೇಳೆಂದು ನೀನೆಂತೆಂದನು ರುದಗ್ರ. ನೀನೆಂತೆಂದನು ರುದಗ್ರ, ನೀನೆಂತೆಂದನು ರುದಗ್ರ. ರುದಗ್ರ ಹೇಳ್ತಾ ಇದ್ದಾನೆ, ಸ್ತ್ರೀಯಳೇ ನೀನು ಯಾರು, ನಿನ್ನ ಇರುವಿಕೆಯಲ್ಲಿ, ನಿನ್ನ ಹೆಸರೇನು, ನೀನು ಇಲ್ಲಿಗೆ ಬಂದಿರುವ ಕಾರಣವೇನು, ದೇವತೆಗಳಿಗೂ ನಿನಗೂ ಸಂಬಂಧವೇನು, ನಮ್ಮ ಚತುರಂಗ ಬಲವನ್ನೆಲ್ಲ ಯಾಕೆ ನೀ ಕೊಂದೆ, ಇವುದೆಲ್ಲ ನನಗೆ ತಿಳಿಸಿ ಹೇಳೆಂದನು ರುದಗ್ರ. ತಿಳಿಸಿ ಹೇಳೆಂದನು ರುದಗ್ರ, ತಿಳಿಸಿ ಹೇಳೆಂದನು ರುದಗ್ರ. ಯಾರು ನೀನು, ಇಲ್ಲಿ ಏಕೆ ಬಂದೆ, ನಿನ್ನ ಹೆಸರೇನು, ಏನು ಕಾರಣಕ್ಕೆ ಬಂದೆ, ದೇವತೆಗಳು ನಿನಗೆ ಏನು ಸಂಬಂಧ, ನಮ್ಮ ಬಲವನ್ನೆಲ್ಲ ನೀನು ಏಕೆ ಕೊಂದೆ, ಈ ಚತುರಂಗ ಬಲವನ್ನೆಲ್ಲ ಏಕೆ ನಾಶ ಮಾಡಿದೆ ಎಂತೇಳಿ ಇದಕ್ಕೆಲ್ಲ ಉತ್ತರ ಕೊಡು ಎಂದು ಹೇಳ್ತಾ ಇದ್ದೇನೆ. ಉತ್ತರ ಕೊಡು ಎಂದು ಹೇಳ್ತಾ ಇದ್ದೇನೆ ರುದಗ್ರ, ಉತ್ತರ ಕೊಡು ಎಂದು ಹೇಳ್ತಾ ಇದ್ದಾನೆ. ಕೇಳು ಕೇಳು ರುದಗ್ರ ಕೇಳಿದಡೆ ಹೇಳಬೇಕು ಇದೆಲ್ಲ ಎಮ್ಮಯ, ಆಲಯವು ನಿರ್ಗುಣ ಮಹಾಲಕ್ಷ್ಮಿ ನಾಮೆನಗೆ, ನಿರ್ಗುಣ ಮಹಾಲಕ್ಷ್ಮಿ ಎಂಬ ನಾಮೆನಗೆ, ಮೇಲೆ ಬಹು ಬ್ರಹ್ಮಾಂಡವೆಮ್ಮಯ ಲೀಲೆಯಲ್ಲಿ ತೋರುವುದು ಲೇಪಯು, ಕಾಲ ಕಾಲ ತೀತಳಾಹಳೆಂದಳಾ ದೇವಿ, ಎಂದಳಾ ದೇವಿ, ಎಂದಳಾ ದೇವಿ. ನೋಡಿ ದೇವಿ ಯಾವ ರೀತಿ ಉತ್ತರ ಕೊಡ್ತಿದ್ದಾಳೆ. ರುದಗ್ರನೇ ಚೆನ್ನಾಗಿ ಕೇಳು, ನೀ ಕೇಳಿದರೆ ಹೇಳಬೇಕಾಗಿರೋದು ನನ್ನ ಧರ್ಮ ಹೇಳ್ತೇನೆ. ಬ್ರಹ್ಮಾಂಡವೆಲ್ಲ ನನ್ನ ಮನೆ, ಇಡೀ ಬ್ರಹ್ಮಾಂಡವೇ ನನ್ನ ಮನೆ, ಬ್ರಹ್ಮಾಂಡವೇ ನನ್ನ ಮನೆ. ನನ್ನ ಹೆಸರು ಮಹಾಲಕ್ಷ್ಮಿ, ಗುಣಾತೀತವಾದ ಮಹಾಲಕ್ಷ್ಮಿ, ಚಿತ್ಶಕ್ತಿ ಸ್ವರೂಪಿಣಿ ನಾನು ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಎಂಬುದು ನನ್ನ ಹೆಸರು, ಮಹಾಲಕ್ಷ್ಮಿ ಎಂಬುದು ನನ್ನ ಹೆಸರು. ಅನೇಕ ಬ್ರಹ್ಮಾಂಡಗಳೆಲ್ಲ ನನ್ನ ಲೀಲೆ ಮಾತ್ರದಿಂದಲೇ ತೋರ್ತಾ ಇದ್ದಾವೆ. ಅನೇಕ ಅನೇಕ ಬ್ರಹ್ಮಾಂಡಗಳು, ಲೋಕಾದಿಗಳು, ನಾಗಾದಿ ಲೋಕಗಳು, ಎಲ್ಲಾ ಲೋಕಗಳು ಕೂಡ ನನ್ನ ಲೀಲಾ ಮಾತ್ರದಿಂದ ತೋರ್ತಾ ಇದ್ದಾವೆ. ನನ್ನಲ್ಲೇ ಲಹಿಪುವು, ನನ್ನಲ್ಲೇ ಹುಟ್ಟು, ನನ್ನಲ್ಲೇ ಲಯ, ಲಯ ಅಂದ್ರೆ ನನ್ನಲ್ಲೇ ವಿನಾಶ, ನನ್ನಲ್ಲೇ ಹುಟ್ಟು. ಕಾಲಕ್ಕೂ ಯಮನ ಪಾಶಕ್ಕೂ ಕಾಲಕ್ಕೂ ಮೀರಿದವಳು ನಾನು, ಕಾಲ ಕಾಲಾತೀತಳ ಎಂದಳಾ ದೇವಿ, ಯಮನ ಪಾಶಕ್ಕೂ ಯಮನಿಗೂ ಮೀರಿದವಳು ನಾನು ಎಂದು ಹೇಳ್ತಾ ಇದ್ದಾಳೆ ಮಹಾಲಕ್ಷ್ಮಿ. ಮತ್ತೆ ನಿರ್ಜರರು ಎನ್ನಯ ಭರ್ತರೆನೆಪರು ಹರಿಹರಾದರು ಎತ್ತ ಪುತ್ರರು, ಎನ್ನ ನಿಮ್ಮ ಉಪದ್ರವಕ್ಕೋಸ್ಕರ ನಿತ್ಯ ಪ್ರಾರ್ಥನೆ ಮಾಡಲಿಕ್ಕೇನ ಮತ್ತೆ ಬಂದನು ಮಹಿಷ ಬಲಕೈ, ಮೃತ್ಯುವೆಂದೋ ತಿಳಿದುಕೋ ನೀನೆಂದೆಚ್ಚಳಾ ದೇವಿ, ಎಚ್ಚಳಾ ದೇವಿ, ಎಚ್ಚಳಾ ದೇವಿ. ದೇವತೆಗಳು ಎಲ್ಲರೂ ನಮ್ಮ ಸೇವಕರು, ನನ್ನ ಸೇವಕರು, ಹರಿಹರ ಬ್ರಹ್ಮಾದಿಗಳು ನನ್ನ ಎತ್ತ ಪುತ್ರರು, ನಾ ಎತ್ತ ಪುತ್ರರು ಅಂದ್ರೆ ನನ್ನ ಮಕ್ಕಳು. ನಿಮ್ಮ ಉಪದ್ರವದ ಸಲುವಾಗಿ ನಿತ್ಯ ಪ್ರಾರ್ಥನೆ ಮಾಡಿ, ನಿತ್ಯಲೂ ಪ್ರಾರ್ಥನೆ ಮಾಡಿ ನನ್ನನ್ನು ತಂದಿದ್ದಾರೆ. ಮಹಿಷನ ಬಲಕ್ಕೆ ಮೃತ್ಯು, ನಾನು ಮೃತ್ಯು ದೇವತೆಯಾಗಿ ಬಂದಿದ್ದೇನೆ, ತಿಳಿದುಕೋ ರುದಗ್ರ ಎಂದು ಬಾಣವನ್ನು ಹೊಡಿತಾ ಇದ್ದಾಳೆ, ಬಾಣವನ್ನು ಹೊಡಿತಾ ಇದ್ದಾಳೆ. ನಕ್ಕನಾಗ ರುದಗ್ರ, ನಕ್ಕನಾಗ ರುದಗ್ರ. ತಕ್ಕ ಮಾತಾಡಿದೆಯ ಈ ಲೋಕಕ್ಕೆ ಮಹಿಷನು, ದೇವನಲ್ಲದೆ ಅನ್ಯ ದೇವರುಂಟೆ, ಒಕ್ಕಲಾದರು ಎಮಗೆ ತ್ರಿದಶರು ಸೊಕ್ಕು ಮುರಿದವು, ಹರಿಹರರ ಬೆನ್ನಿಕ್ಕಿ ಬಂದೆಯು ನೀನೆನೆತಲ ನೆಚ್ಚನ ರುದಗ್ರ, ನೆಚ್ಚನ ರುದಗ್ರ, ಎಚ್ಚನ ರುದಗ್ರ. ಒಕ್ಕಲಾದರು, ಒಂದು ಒಕ್ಕಲುತನ ಅಂದ್ರೆ ಈ ರೈತರ ಕೆಲಸ, ರಂಟಿ ಹೊಡೆದು ಕುಂಟಿ ಹೊಡೆದು ಒಕ್ಕಲತನ ಅಂತ. ನಕ್ಕನಾಗ ರುದಗ್ರ ಸ್ತ್ರೀಯಳೆ, ತಕ್ಕ ಮಾತನಾಡಿದೆ, ನಕ್ಕನಾಗ ರುದಗ್ರ ಸ್ತ್ರೀಯಳೆ, ತಕ್ಕ ಮಾತಾಡ್ತಿ ಬಿಡಿ, ನೀ ತಕ್ಕ ಮಾತಾಡ್ತಿ. ಲೋಕಕ್ಕೆ ಮಹಿಷನೇ ದೇವರು, ಅನ್ಯ ದೇವರುಂಟೆ, ಬೇರೆ ದೇವರಿದಾರ, ಹಬ್ಬಬ್ಬ. ಒಕ್ಕಲಾದರೆ ನಮಗೆ ತ್ರಿದಶರು, ನಮ್ಮ ಸೇವಕರೇ ಹರಿಹರ ಬ್ರಹ್ಮಾದಿಗಳು. ತ್ರಿದಶರು ಅಂದ್ರೆ ಹರಿಹರ ಬ್ರಹ್ಮಾದರು, ತ್ರಿದಶರು. ಸೊಕ್ಕು ಮುರಿದೆವು ಹರಿಹರರ ಹರಿಹರ ರಾಜ ಅಜಹರರನ್ನು, ಅವರ ಬೆನ್ನಕ್ಕಿ ಬಂದಿದೀಯಾ ನೀನು, ನೀನೆಂದೆಚ್ಚಲಾರುದಗ್ರ, ನೆಚ್ಚಲಾರ ಸಹಾಯಕಳಾಗಿ ಬಂದಿದ್ದೆಯಾ ಎನ್ನುತ್ತಾ ಬಾಣಗಳಿಂದ ಒಡೆಯುತ್ತಾ ನಿಂತಿದ್ದಾನೆ, ಒಡೆಯಲು ನಿಂತಿದ್ದಾನೆ. ಬಾಣವನ್ನು ಹೊಡಿತಾ ಇದ್ದಾಳೆ, ಬಾಣದಿಂದ ಹೊಡಿತಾ ಇದ್ದಾನೆ, ಬಾಣದಿಂದ ಹೊಡಿತಾ ಇದ್ದಾನೆ, ಬಾಣವನ್ನು ಬಿಡ್ತಾ ಇದ್ದಾನೆ. ಕಡಿದಳ ರುದಗ್ರನ ಖಣೆಗಳ ತೊಡಿಸಿದಳು ಮಾರ್ಗಣೆ ಪಿನಾಕದಿ, ಕಿಡಿಗೆದರಿಯದೆ ಒದೆದು ಹಾದವು ದೇವಿ ದಿವ್ಯ ಶರ, ತಡೆವರಾರೈ ದೇವಿ ಶರಗಳ ಉಡಿದವು ಸಿಂಧುಗಳು ಸಾರಥಿ, ಮಡಿದ ತನು ಕಳವಳಿಸುತ್ತಾಗ ರುದಗ್ರ ದೈತ್ಯನಿಗೆ, ರುದಗ್ರ ದೈತ್ಯನಿಗೆ, ರುದಗ್ರ ದೈತ್ಯನಿಗೆ.
ರುದಗ್ರನ ಬಾಣಗಳನ್ನು ಕಡಿದಳು. ಪಿನಾಕ ಬಿಲ್ಲಿಗೆ ಬಾಣಗಳನ್ನು ಹಚ್ಚಿದಳು. ಪಿನಾಕ ಎಂಬ ಬಿಲ್ಲಿಗೆ ಬಾಣಗಳನ್ನು ಹಚ್ತಾ ಇದ್ದಾಳೆ ದೇವಿ, ಹಚ್ತಾ ಇದ್ದಾಳೆ. ಅವು ಬಿಲ್ಲಿನ ದಾರವನ್ನು ದಾಟಿ ಕಿಡಿಗಳನ್ನು ಸುರಿಸುತ್ತಾ ಹಾರ್ತಾ ಇದ್ದೇವೆ. ದೇವಿ ಬಾಣವನ್ನು ಯಾರು ನಿಲ್ಲಿಸಲು ಸಾಧ್ಯ? ದೇವಿ ಬಾಣವನ್ನು ಯಾರು ನಿಲ್ಲಿಸಲು ಸಾಧ್ಯ? ನಿಶಾನೆಗಳು ಮುರಿದವು, ಆನೆಗಳು ಸತ್ತರು, ಕುದುರೆಗಳು ಹುರುಳಿದವು, ಸಾರಥಿ ಮಡಿದನು. ರುದಗ್ಧನ ಶರೀರವೇ ದುಃಖಮಯವಾಗಿತ್ತು. ಶರೀರವೇ ಕೈ ಕಾಲೆಲ್ಲ ಸೋಲುಂಟಾಯಿತು. ಅವನಿಗೆ ಸೋಲುಂಟಾಯಿತು, ನಿಶೇಷನಾಗಿ ಹೋದ. ಅದರಲ್ಲಿಯೇ ಸಿಟ್ಟು ಸಾಮಾನ್ಯ ಸಾಯಲ್ಲ ನೋಡ್ರಿ. ಉಕ್ಕಿದಿದು ಕಡು ಕೋಪ ಶಿಖಿಗಳ ಮೊಕ್ಕಳಿಸಿದವು. ಕಿಡಿಯ ಕಾರ್ಬೊಗೆ ತೆಕ್ಕವರಿದಿದು ಮೂಗಿನಲ್ಲಿ ಕಾವೇರಿರತ ವಯವವು. ರಕ್ಕಸನ ರುದ್ರವಧೂ ಮಹಾಪ್ರಳಯ ಎದೆ ದಕ್ಕಿಸುವ ರುದ್ರನಂತಿರೆ ಇಕ್ಕಿದನು ಹಸ್ತವನ್ನು. ಶೂಲಕ್ಕಾಗಳೇ ರುದಗ್ರ, ಶೂಲಕ್ಕಾಗಳೇ ರುದಗ್ರ, ಶೂಲಕ್ಕಾಗಳೇ ರುದಗ್ರ. ರುದಗ್ರನಿಗೆ ಬಹು ಸಿಟ್ಟು ಹೆಚ್ಚಾಯಿತು. ಉಕ್ಕುದಿದು ಕಡು ಕೋಪ ಶಿಖಿ ಮುಕ್ಕಳಿಸಿದವು. ಕಣ್ಣುಗಳನ್ನು ಕಿಡಿಗಳನ್ನು ಮುಕ್ಕಳಿಸ್ತಾ ಇದೆ ಅಂತೆ. ಕಣ್ಣು ಕಿಡಿಗಳನ್ನು ಸುರಿಸ್ತಾ ಇದೆ ಅಂತೆ, ಬೆಂಕಿ ಕಿಡಿಗಳನ್ನು. ಮೂಗಿನಿಂದ ಕಪ್ಪು ಹೊಗೆ ಬರ್ತಾ ಇದೆ ಅಂತೆ. ರಾಕ್ಷಸನ ಕಿಡಿಯ ಕಾರ್ಬೊಗೆ ತೆಕ್ಕ ಒರಿದಿದು ಮೂಗಿನಲ್ಲಿ ಕಾವೇರಿ ತವಯವವು. ಮೂಗಿನಲ್ಲಿ ಓ ಎಂದು ಕೂಗುತ್ತಾ ಕಪ್ಪು ಹೊಗೆ ಬರ್ತಾ ಇದೆ ಅಂತೆ, ಕಪ್ಪು ಹೊಗೆ ಬರ್ತಾ ಇದೆ ಅಂತೆ. ಅವನ ಶರೀರವ ಅವಯವಗಳೆಲ್ಲ ಬಿಸಿಯಾಗಿದ್ದವಂತೆ. ಅವಯವಗಳ ಸಿಟ್ಟು ಮತ್ತೆ ಸಿಟ್ಟು ಅಂದ್ರೆ ಸುಮ್ಮನೆ ಏನ್ರಿ? ಸಿಟ್ಟು, ಆ ರಾಕ್ಷಸನ ಸಿಟ್ಟು ಅವಯವಗಳೆಲ್ಲ, ಅವನ ಕೈ ಕಾಲು ಮೈ ಶರೀರವೆಲ್ಲ ಬೆಂಕಿಯ ಸಿಟ್ಟು ಬಿಸಿಯಾಗ್ತಾ ಇದೆ ಅಂತೆ. ರಾಕ್ಷಸನ ಸಿಟ್ಟು ಮಹಾಪ್ರಳಯಕ್ಕೆ ಸಿಡುವ ರುದ್ರನಂತೆ, ಮಹಾಪ್ರಳಯಕ್ಕೆ ಸಿಡುವ ರುದ್ರನಂತೆ. ಕೈಯಲ್ಲಿ ಅಷ್ಟು ಸಿಟ್ಟಿನಿಂದ ಅಲ್ಲನ್ನು ಕಡಿಯುತ್ತಾ ಕಟಕಟ ಕಟಕಟ ಅಲ್ಲನ್ನು ಕುಡಿಯುತ್ತಾ ಆ ರಾಕ್ಷಸರ ಕೈಯಲ್ಲಿ ಶೂಲವನ್ನು ತಕ್ಕೊಂಡನು. ಎತ್ತಲಿಕೆ ಶೂಲವನ್ನು ದಿವಿಜರ ಮೊತ್ತ ಚೆಲ್ಲಿತು. ಬುಗಿಸುತ್ತೊರಿ ಅತ್ತಲಿತ್ತಲು ಮುಸುಕಿದಿದು ದಶ ದಿಕ್ಕನಾವರಿಸಿ. ಮತ್ತೆ ಶಾಂಭವಿ ಜಯಿಸುವುದು ಉಸಿ ಸತ್ಯವಾವ್ ಅಸುರಗಳಿಂದೆವು. ಅತ್ತಲಿತ್ತಲು ಓಡಿದರು ದೇವತೆಗಳು ಕೇಳೆಂದ, ದೇವತೆಗಳು ಕೇಳೆಂದ, ದೇವತೆಗಳು ಕೇಳೆಂದ. ನೋಡ್ರಿ, ಅವನು ಶೂಲವನ್ನು ಎತ್ತಲಿಕ್ಕೆ, ಬರೀ ಶೂಲವನ್ನು ಎತ್ತಲಿಕ್ಕೆ, ಶೂಲವನ್ನು ಆರ್ಭಟದಿಂದ ಆರ್ಭಟ ಮಾಡುತ್ತಾ ಮೈ ಕೈಯೆಲ್ಲ ಸಿಟ್ಟು ಉಳ್ಳನಾದ ರಾಕ್ಷಸ ಶೂಲವನ್ನು ಎತ್ತಿದ ತಕ್ಷಣ ದೇವತೆಗಳ ಸಮೂಹವು ಓಡ ಹತ್ತಿತು. ದೇವತೆಗಳೇ, ಇಂದ್ರಾದಿ, ಯಮ, ನಿರುತಿ, ಪಿಂಗಳ, ವಾಯು, ಹರಿಹರ ಬ್ರಹ್ಮಾದಿಗಳು ಎಲ್ಲರೂ ಕೂಡ ಓಡಕತ್ತಿದ್ರಂತ. ಉರಿಯು ಬುಗು 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 ಶಬ್ದ ಮಾಡುತ್ತ ಚೆಲ್ಲಿತು. ಬುಗಿಸುತ್ತು ಉರಿ. ಅತ್ತಲಿತ್ತಲು ಮುಸುಕಿದುದು ದಶ ದಿಕ್ಕನಾವರಿಸಿ. ಬುಗಿತಂತ 10 ದಿಕ್ಕುಗಳಲ್ಲೂ ಕೂಡ ಬೆಂಕಿಯ ಜ್ವಾಲೆ ಬರ್ತಾ ಇದೆ ಅಂತೆ, ಬೆಂಕಿಯ ಜ್ವಾಲೆ ನುಗ್ತಾ ಇದೆ ಅಂತೆ. ಶಾಂಭವಿ ಸುತ್ತ ಬೆಂಕಿ ಸುತ್ತಾ ಇದೆ ಅಂತೆ, ಬೆಂಕಿ ಮುಚ್ಚಿದಿದು ಶಾಂಭವಿಯು ಗೆಲ್ಲುವುದು ಸುಳ್ಳು. ದೇವತೆಗಳಂತ ಇದ್ದಾರೆ, ಈ ಶೂಲದಲ್ಲಿ ಶಾಂಭವಿಯು ಗೆಲ್ಲೋದಂತರೂ ಸಾಧ್ಯವಿಲ್ಲ, ಸುಳ್ಳು ಅಂತೇಳಿ ದೇವತೆಗಳು ಓಡೋಗ್ತಾ ಇದ್ದಾರಂತೆ. ಎಂಥ ರಾಕ್ಷಸ ನೀವು! ರಾಕ್ಷಸರಿಂದ ನಾವು ಸಾಯ್ತೇವೆ, ನಾವು ಒಳ್ಳೆ ದೇವಿ ಜೊತೆ ಯುದ್ಧಕ್ಕೆ ಬಂದ್ಬಿಟ್ವಲ್ಲ ಅಂತೇಳಿ ದೇವತೆಗಳು ಬೇಕಾದ ಕಡೆಗೆ ಕಂಡ ಕಡೆಗೆ ಓಡಿದರು. ದೇವತೆಗಳು ಬೇಕಾದ ಕಡೆಗೆ ಓಡಿ ಹೋದರು. ಅತ್ತಲಿತ್ತಲು ಓಡಿದರು ದೇವತೆಗಳು ಕೇಳೆಂದ. ದೇವತೆಗಳು ಓಡೋದಂತ ಆ ರಾಕ್ಷಸನ ಸೂಲಕ್ಕೆ. ಅದಕ್ಕೆ ಮತ್ತೆ ಸಿಟ್ಟು ಬಂದ್ರೆ ಯಾರೋ ಎದುರಿಗೆ ನಿಲ್ಲಲ್ಲ ಅಂತಾರೆ ಕೆಲವರು, ದೊಡ್ಡ ಮಹಾತ್ಮರು ಸಿಟ್ಟಿಗೆ. ಸಿಟ್ಟು ಸುಮ್ಮನೆ ಅಲ್ಲ ನೋಡ್ರಿ, ಸಿಟ್ಟು ದೇಶದ ಬಹಳ ಸಾಮಾನ್ಯ. ಕಂಡಳಸುರನ ಶೂಲದರ್ಪವ ಕಂಡಳೆ ದೇವತೆಗಳ ಭಯವನ್ನು. ಕಂಡಳೆರಡನು ಅಂಜದಿರಿ ಎಂದ ಅಭಯವನ್ನು ಕೊಡುತ್ತಾ. ತುಂಡಿಸಿದಳ ಕಳನ ಕರವದು ಚಂಡ ಶೂಲದಿ ನಗೆದಲು ಕೊಂಡು ದಿವಿಜರ ನೆಟ್ಟಿದುದು ಬೆನ್ನಟ್ಟಿದುದು ಎಂದ ದಿವಿಜರ ಬೆನ್ನಟ್ಟಿದುದು ಎಂದ. ಇಲ್ಲಿ ನೋಡ್ರಿ, ದೇವತೆಗಳಿಗೆ ಬೆನ್ನತ್ತಾ ಇದೆ ಶೂಲ. ಇಲ್ಲಿ ರುದಗ್ರನ ಶೂಲದ
ವೇಗದ ಶೂಲದ ವೇಗಕ್ಕೆ ದೇವತೆಗಳ ಭಯಕ್ಕೆ ಎರಡನ್ನು ಕಂಡು ದೇವತೆಗಳಿಗೆ ಅಂಜದಿರಿ ಮಕ್ಕಳಿರ ಅಂಜದಿರಿ ಹೆದರಬೇಡಿ ಅಂಜದಿರಿ ಅಂದ್ರೆ ಹೆದರಬೇಡ್ರಿ ಅಂತ, ಹೆದರದಿರಿ ಮಕ್ಕಳಿರ ಅಂಜದಿರಿ ಮಕ್ಕಳಿರ ಎಂದ ಅಭಯವನ್ನು ಕೊಡುತ್ತಾ ಆ ರುದ್ರನ ಖಡ್ಗದಿಂದ ದೇವಿ ಚಾಚಿ ರುದ್ರನ ಶೂಲ ಎತ್ತಿ ಹಿಡ್ದನ್ರಿ, ಇನ್ನು ಬಿಟ್ಟಿಲ್ಲವನು. ಎತ್ತಿ ಹಿಡ್ದಕ್ಕನೆ ಆ ದಿಕ್ಕಲ್ಲಿ ಬೆಂಕಿ ಹೋಗೈತಿ. ಆ ದಿಕ್ಕ ಬೆಂಕಿ ಓಡಿ ದೇವತೆಗಳು ಓಡೋದ್ರು. ಅವ್ರು ನೋಡಿ ಅಭಯವನ್ನು ಕೊಡ್ತಾ ದೇವಿ ಎತ್ತಿ ಹಿಡ್ದ ಇನ್ನೂ ಬಿಟ್ಟಿಲ್ಲ. ದೇವಿ ಕಡಿದಳ ಕೈಯನ್ನು ತುಂಡಿಸಿದಳ ಕಳನ ಕರವದು. ಆವಾಗ ಭಯಂಕರವಾದ ಶೂಲ ಮೇಲಕ್ಕೇರಿ, ಕೈ ಕೆಳಗ್ ಬೀಳ್ತದ, ಶೂಲ ಮೇಲಕ್ಕೇರ್ತೈತಿ. ಶೂಲ ಬಿಡಕ್ ರೆಡಿ ಆದ ಶೂಲ ಸುಮ್ಮನೆ ಬಿಡ್ತೈತಿ ಅಂದ್ರೆ ಮೇಲಕ್ಕೇರಿ ಶೂಲದ ತುದಿಯಿಂದ ಮುಂದೆ ಬೆಂಕಿ ಸುರಿದು ಅದು ದೇವತೆಗಳಿಗೆ ಬೆನ್ನಟ್ತಾ ಇದೆ ಅಂತೆ. ದೇವತೆಗಳ ಬೆನ್ನಟ್ತಾ ಇದೆ ಅಂತೆ. ಹೋಗಿದ್ರಲ್ಲ ದೇವತೆಗಳು, ಅವ್ರು ಬೆನ್ನತ್ತಿ ಬಿಡುತ್ತಂತದ್ದು. ಶೀಘ್ರದಿಂದಲೇ ಶಾಂಭವಿಯು ಶೂಲಾಗ್ರದಲವನ್ನು ಶರದಲ್ಲಿ ಉಗ್ರ ಮುರಿದಳು, ಮೊರಗಿದಳ ದೈತ್ಯ ದಳಗಳನ್ನು ಉಗ್ರವೇರಿತು. ಮತ್ತೆ ಧನುಜಗೆ ಜಾಗ್ರದಲ್ಲಿ ಸನ್ಮೋಹನಾಸ್ತ್ರವ ಶೀಘ್ರದಿಂದಲೇ ತಾನು ಕೊಂಡವ ಪೇಳ್ವೆ ಕೌತುಕವ. ಶಾಂಭವಿಯು ಬೇಗನೆ ಶೂಲದ ತುದಿಯಿಂದ, ಬಾಣದ ತುದಿಯಿಂದ ಕತ್ತರಿಸಿದಳು. ಶಾಂಭವಿಯು ಆ ಶೂಲದ ತುದಿಯನ್ನು, ಬೆಂಕಿ ಉಗುಳ್ತಾ ಇರ್ತಕ್ಕಂತ ತುದಿಯನ್ನು ದೇವಿ ಬಾಣಗಳಿಂದ ಕತ್ತರಿಸಿ ಬಿಟ್ಟಳು. ಆ ದೇವಿ ಬಾಣಗಳನ್ನು ಬಿಟ್ಟು ದೈತ್ಯರ ಸೈನ್ಯವನ್ನು ಕಷ್ಟಪಡಿಸಿದಳು. ರುದ್ರನಿಗೆ ಸಿಟ್ಟು ಹೆಚ್ಚಾಯಿತು. ರುದ್ರನಿಗೆ ಸಿಟ್ಟು ಹೆಚ್ಚಾಗಿ ಅವನು ಏನಾರ ಮಾಡ್ಲೇಬೇಕೆಂದು ವಿಚಾರ ಮಾಡಿ ಅತಿ ಬೇಗನೆ ಮತ್ತೊಂದು ಅಸ್ತ್ರವನ್ನು ತೆಗೆದುಕೊಳ್ತಾ ಇದ್ದೇನೆ. ಓಡಿ ಹೋದ ದೇವತೆಗಳೆಲ್ಲ ನಿಂತಿದ್ದಾರೆ. ಅದ್ರ ಬೆಂಕಿ ಉಗುಳ್ತಕ್ಕಂಥ ತುದಿ ಕತ್ತರಿಸ್ಬಿಟ್ಲಲ್ಲ ದೇವಿ. ಅತಿ ಬೇಗನೆ ಮೋಹನಾಸ್ತ್ರವ ಉಗ್ರವೇರಿತು. ಮತ್ತೆ ಧನುಜಗೆ ಜಾಗ್ರದಲ್ಲಿ ಸನ್ಮೋಹನಾಸ್ತ್ರವ ಶೀಘ್ರದಲ್ಲಿ ತಾ ಕೊಂಡನೆಂದೇ ಪೇಳ್ವ ಕೌತುಕವ. ಅತಿ ಬೇಗನೆ ಮೋಹನಾಸ್ತ್ರವನ್ನು ತಕ್ಕೊಂಡನು. ಅದರ ಆಶ್ಚರ್ಯವನ್ನು ಏನು ಹೇಳುವನು? ಆಶ್ಚರ್ಯವೇನು ಕೇಳು ನೀನೆಲೆ ಸ್ತ್ರೀಯೇ, ಈಶರ ತಾಳಿಯಾದರೆ ನಿನಗೆ ಯಾದರೆಯು ಜಗ ಪಾಲಿಪುದು ನೀ ಸತ್ಯ ಲೋಕಕ್ಕೆ ದೈವ ನೀಡಿಟವೋ. ಮೇಲೆ ಬರ್ತರು ಸುರರು ನಿನಗೆ ವೇಳೆಯಲ್ಲಿ ಮಹಿಷ ಬಡೆಯನು ತೀಳುವುದು ನೀ ಸತ್ಯ ನೋಡಂತೆಂದನು ರುದ್ರಗ್ರ. ಎಲೆ ಸ್ತ್ರೀಯೇ ಕೇಳು ನೀನೆಲೆ ಸ್ತ್ರೀಯೇ, ಈಶರ ತಾಳಿ ಬಾಳಿಯಾದರೆ, ಈ ಮೋಹದ ಬಾಣವನ್ನು ನೀನು ತಡೆದುಕೊಂಡು ಉಳಿದೆಯಾದರೆ ಜಗತ್ತನ್ನು ನೀನು ಪಾಲಿಸುವುದು ಸತ್ಯ. ಜಗತ್ತಿಗೆ ನೀನೇ ದೇವಿ ಸತ್ಯ. ದೇವತೆಗಳು ನಿನ್ನ ಸೇವಕರು ಸತ್ಯ. ಹರಿಹರ ಬ್ರಹ್ಮಾದಿಗಳು ಸಹಿತ ನಿನ್ನ ಸೇವಕರು ಸತ್ಯ. ಈ ವೇಳೆಯಲ್ಲಿ ಮಹಿಷನ ಸೈನ್ಯವನ್ನು ನೀನು ನಾಶ ಮಾಡುವುದು ಕೂಡ ಸತ್ಯ. ಎಲ್ಲವೂ ಸತ್ಯ. ಆದರೆ ಈ ಅಸ್ತ್ರದಿಂದ ನೀನು ತಡ್ಕೋಬೇಕು. ರುದ್ರನು ನುಡಿದನು ಮಹಿಷ ಪಡೆಯನು ನೀ ಸೀಳುವುದು ನೀ ಸತ್ಯ ನೋಡಂದನು ರುದ್ರಕ. ಮಹಿಷ ಸೈನ್ಯವನ್ನು ನೀನ್ ನಾಶ ಮಾಡ್ತೀಯ ಇದನ್ನ ತಡ್ಕೊಂಡೆಂದ್ರ ಸತ್ಯ ನೋಡಂತೆಂದನು ರುದ್ರಗ್ರ. ಎನ್ನುತ್ತ ಬತ್ತಳೆ ಕಿಂದುಗಿಯ ತನಗೆ ಮಲಗಿದ ವಾಗ ದೈತ್ಯರು ತನುವನ್ನೊರಗಲು ಗಜ ಹಯವು ರಥದೊಳಗೆ ಸಾರಥಿಯು ಘನ ಮಹಾರಥರುಗಳು ರಥಿಕರು ಎನೆತೆನೆತು ವಿಧದಿಂದ ಮಲಗರು ಮನದೊಳಗೆ ಬೆದರಿದ ರುದ್ರಗವಿದೇನು ಎಂತೆಂದು. ಎಂಥ ವಿಚಿತ್ರ ಅದ ನೋಡ್ರಿ ಇಲ್ಲಿ. ರುದ್ರನು ಇಂಥ ಮೋಹನ ಅಸ್ತ್ರದಿಂದ ನೀನು ತಡೆದುಕೊಂಡಾದ್ರೆ ಜಗತ್ತೇ ನೀನು ಗೆಲ್ಲುವುದು ನಿಜ ಅಂತ ಹೇಳ್ತಾ ಬತ್ತಳಿಕೆ ಅಂದ್ರೆ ಬಾಣಗಳ ಇಡುವ ಚೀಲ. ಆ ಬತ್ತಳಿಕೆಯಿಂದ ಬಾಣವನ್ನು ತಗೊಳ್ತಾನೆ. ಅದರ ಹೆಸರು ಮೋಹನ ಅಸ್ತ್ರ. ಚೀಲದಿಂದ ಹೊರಗೆ ತೆಗೆದು ಬಾಣವನ್ನು ಬಿಡಲು ರಾಕ್ಷಸರು, ಆನೆ, ಕುದುರೆ,
ರಥದೊಳಗಿನ ಸಾರಥಿ ಮಹಾವೀರರು ರಥಿಕರು ಬಹು ವಿಧದಿಂದ ಮಲಗಲು ಬಹು ವಿಧದಿಂದ ಆ ಮೋಹನಕ್ಕೆಲ್ಲರೂ ಮಲಗಿಬಿಟ್ರು. ಎಲ್ಲರೂ ಇವನ್ ಸೈನ್ಯನೇ ಮಲಗ್ತೈತಲ್ಲಿ, ದೇವಿ ಸೈನ್ಯ ಮಲಗವಲ್ದು. ದೇವಿ ಯಾವ ಸೈನ್ಯಲ್ಲೇ ಐತಕ್ಕೆ ಯಾಕೊಬ್ಳೆ, ಎಲ್ಲ ಸೈನಿಕರು ಮಲಗ್ತಾ ಇದ್ರು. ಆನೆ ಮಲಗಿ ಬಿಡ್ತು ಮೋಹನ ಅಸ್ತ್ರಕ್ಕೆ, ನಿದ್ದೆ ಬಂದು ಕುದುರೆ ಮಲಗಿ ಬಿಡ್ತು, ರಥದೊಳಗಿನ ಸಾರಥಿ ಮಲಗಿ ಬಿಟ್ರು. ಮಹಾವೀರರು ಜೋಧರು ಓಲೆಕಾರರು ಎಲ್ಲರೂ 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 ಎತ್ತರ ತಪ್ಪಿ ಮಲಗ್ತಾ ಇದ್ದಾರೆ, ಎತ್ತರ ತಪ್ಪಿ ಮಲಗ್ತಾರೆ. ರುದ್ರಗ್ರ ಇದೇನಿದು ಇದೇನಿದು ಎಂದು ಮನಸ್ಸಿನಲ್ಲಿ ಎದುರ್ತಾ ಇದ್ದಾನೆ. ಏನಪ್ಪಾ ಇದು ಏನಪ್ಪಾ ಇದು ಏನಪ್ಪಾ ಇದು. ಘನ ಮಹಾರಥರಗಳು ರಥಿಕರು ಏನಿತೆನಿತು ವಿಧದಿಂದ ಮಲಗಲು, ಎಲ್ಲರೂ ಒಬ್ರ ಮೇಲೆ ಒಬ್ರು ಬಿದ್ದು ಮಕ್ಕಂಬಿಟ್ರಲ್ಲ. ವಿಧದಿಂದ ಮಲಗಲು ಮನದೊಳಗೆ ಬೆದರಿದ ರುದ್ರಗ್ರವಿದೇನು ಎಂತೆಂದು ವಿದೇನು ಎಂತೆಂದು ವಿದೇನು ಎಂತೆಂದು. ಯಾವ ರೂಪಿನ ಸ್ತ್ರೀಯ ಈಕೆಯು, ಯಾವ ರೂಪಿನ ಸ್ತ್ರೀಯ ಈಕೆಯು ನಾವು ಮಲಗನೆಂದು ಬಾಣವ ನೋವಿ ಊಡಲು ಎಮ್ಮ ಬಲವದು ನಿದ್ರೆ ಒಳಗಾಯ್ತು. ತೀವಿ ಸೆಳೆದೆಡೆ ಏನುವುದು ಮಹ ಈವಿಗಡ ಶರವಿಂತು ಅದುವು ಆವ ಪರಿಯಲ್ಲಿ ಗೆಲುವೆ ನಾನಂತೆಂದನೂರು ದಗ್ನ ಎಂದೆನೂರು ದಗ್ನ ಎಂದೆನೂರು ದಗ್ನ. ಎಷ್ಟು ವಿಶೇಷದ ನೋಡ್ರಿ ಇಲ್ಲಿ ಕಥಾ. ದೇವಿ ಚರಿತ್ರೆ ಅಂದ್ರೆ ಸಾಮಾನ್ಯವಾದದಲ್ರಿ, ಅಷ್ಟು ವಿಶೇಷ. ಆ ಬತ್ತಳಿಕೆಯಿಂದ ತೆಗೆದ ಬಾಣ ಇದು ಬಿಟ್ಟಿಲ್ರಿ. ಬಾಣ ಹಿಡಿದು ಬಿಡಾಕ ಮುಂದ ಆಗ್ತಿದ್ದಂಗನೆ ಅವೆಲ್ಲವೂ ಮಕ್ಕಂತಿದವು. ಆದ್ರ ಬಿಟ್ರಿ ಏನ್ ಕತಿ. ಆದ್ರ ಯಾವ ರೂಪಿನ ಸ್ತ್ರೀಯೋ ಈಕೆ, ಯಾವ ರೂಪಿನ ಸ್ತ್ರೀಯೋ ಈಕೆ. ಈ ಬಾಣ ಬಿಲ್ಲಿಗೇರಿಸಲು ಬಿಟ್ರೆ ನಮ್ಮ ಬಲವದೇ ನಿದ್ರೆ ಒಳಗಾಯ್ತಲ್ಲ. ದೇವಿ ಮಕಂತಾಳ ಅಂದ್ರ ನಮ್ಮ ಬಲವೇ ನಿದ್ರೆ ಒಳಗಾಯ್ತಲ್ಲ. ಯಾವ ರೂಪಿನ ಸ್ತ್ರೀಯ ಇವಳು, ಯಾವ ರೂಪಿನ ಇವಳನ್ನು ಯಾವ ರೀತಿ ನಾನು ಗೆಲ್ಲಬೇಕು, ಯಾವ ರೂಪಿ ನಾನು ಗೆಲ್ಲಬೇಕು ಅಂತೇಳಿ ರುದ್ರಗ್ರ ವಿಚಾರ ಮಾಡ್ತಾ ಇದ್ದಾನೆ. ನಂದಿ ಕೇಳ ಮೋಹಿನೇಳ ಜಗ ವಂದಿತೆಯು ಆಕೆಯನ್ನು ಮೋಹಿಪೆ ನೆಂದಡ್ಡರಿಗೆ ಶಕ್ಕವು ಮೋಹನದ ಬಾಣವದು. ಅಂದು ದೇವಿಗೆ ಬೆದರಿ ಹಸುರನು ಇಂದ ಕೇಸರ ಸಳೆಯ ನಿದ್ರೆಗಳಂದು ತಿಳಿದವು ದೆನುಜರಿಗೆ ಶೌನಕನೆ ಕೇಳೆಂದ ಶೌನಕನೆ ಕೇಳೆಂದ ಶೌನಕನೆ ಕೇಳೆಂದ. ಬಸವೇಶ್ವರನೇ ಕೇಳು, ಜಗತ್ತನ್ನೇ ಮೋಹಿಸುವಂತ ದೇವಿಗೆ ಆಕೆಲ್ಲರ ಮೋರ್ಚಕಳೇನ್ರಿ, ಆಕೆಲ್ಲರ ಮೂರ್ಛಳಾಗ್ತಾಳ, ಮೋಹಿಸ್ತಾಳ? ಅದು ಯಾರಿಗೂ ಶಕ್ಯವಿಲ್ಲ. ದೇವಿಗೆ ಎದುರ್ತಾ ಇದ್ದಾನಲ್ಲಿ ರುದ್ರಗ್ರ, ದೇವಿಗೆ ಎದುರ್ತಾ ಇದ್ದಾನೆ ಮನಸ್ಸಿನಲ್ಲಿ. ಬಾಣವನ್ನು ಹಿಂದಕ್ಕೆ ಜಗ್ಗಿ ಬಿಟ್ಟ ಎಲ್ಲ ಬಲವು ಉಳಿದ ಬಲವು ಕೂಡ ನಿದ್ರೆ ಒಳಗಾಯಿತು, ಉಳಿದ ಬಲವು ನಿದ್ರೆ ಒಳಗಾಯಿತು, ಉಳಿದ ಬಲವು ಎದುರಾಯಿತು. ಇವನೊಬ್ಬನು ಉಳ್ಕೊಂಡ. ಬಹಳ ಕೋಪದಲಾ ರುದ್ರಗ್ರನು ಮಾಶರವ ಶಾಂಭವಿಯ ಹೂಡಿಯೇ ಗಹಗಹಿಸುತ್ತಲೇ ನುಡಿದು ಶಾಂಭವಿ ಕೇಳು ಹರಿಹರರ ಬಹು ದಿವಿಜರಿ ಜಗವು ಸಹಿತಲು ದಹಿಸಿ ಬಿಡುವುದು ಇದನ್ನು ಗೆಲ್ಲಿದಡೆ ಮಹಾಪರ ಬ್ರಹ್ಮವುದು ನೀದಿಟವೆಂದು ರುದ್ರಗ್ರ ಎಂತೇಳಿ ಆ ಮೋಹಿನ ಬಾಣದಿಂದ ಬಿಟ್ಟಾಕ್ಷಣ ಎಲ್ಲ ಬಲವು ನಿದ್ರೆ ಒಳಗಾಗಿ ಎಲ್ಲ ಬಾಣವು ಸಹಿತ ಮಾಯವಾಯಿತು. ರುದ್ರಗ್ರ ಬಾಳ ಸಿಟ್ಟಿನಿಂದ ಶಾಂಭವಿ ಅಲ್ಲ, ಇಲ್ಲಿ ಶಾಂಭವ ಅರ್ಥ ಮಾಡಿಕೊಳ್ಳಿ. ಶಾಂಭವಿ ಅಂದ್ರೆ ದೇವಿ, ಶಾಂಭವ ಎಂಬ ಮಹತ್ತವಾದ ಬಾಣ ತಗೊಳ್ತಾ ಇದ್ದಾನೆ, ಮತ್ತೊಂದು ಬಾಣ ತಗೋತ. ಆ ಬಾಣದ ಹೆಸರು ಶಾಂಭವ ಅಂತ. ಶಾಂಭವ ಎಂಬ ಮಹತ್ತಾದ ಬಾಣವನ್ನು ಬಿಲ್ಲಿಗೆ ಸಂಧಿಸಿ ಗಟ್ಟಿಯಾಗಿ ಗಹಗಹಿಸ ನಗುತ್ತಾ ಶಾಂಭವಿಯ ಕೇಳು, ಈ ಶಾಂಭವಿಯ ಕೇಳು, ಈ ಬಾಣವು ಹರಿ ಹರ ಅಜ ದೇವತೆಗಳು ಎಲ್ಲರೂ ಇಡೀ ಬ್ರಹ್ಮಲೋಕ ಹರಿಲೋಕ ಮಹಾಲೋಕ ಎಲ್ಲ ಮಹಾರ್ ಲೋಕಗಳನ್ನು ಕೂಡ ಸುಟ್ಟು ಬಿಡ್ತದ ಅಂತ ಶಾಂಭವ ಶರ ಇದು. ಇದನ್ನು ನೀನ್ ಗೆಲ್ಲದೆ ಆದ್ರೆ ನೀನೇ ಪರಬ್ರಹ್ಮ, ನಡೆ ಇದೇ ಸತ್ಯ ಅಂತಿದ್ದಾನೆ ರುದ್ರಗ್ರ, ಇದೇ ಸತ್ಯ ಅಂತಿದ್ದಾನೆ. ಊಡ ಶಾಂಭವ ಶರವು ರುದ್ರಗ್ರರು ಮೂಡಿದರು ಶತಕೋಟಿ ಸಂಖ್ಯೆಯು ಆಡಲೆಮ್ಮ ಮಹಿಷಾಸುರರು ಶತಸಂಖ್ಯೆ ತೋರಿದರು ಈಡಿರವ ಕಾಡ್ಕೋಣ ಮೃಕವುಲಿ ಗಾಢ ಸಿಂಹವು ಶರಬಬಹು ತಾಡಲೆಂ ಜಗದಗಲ ತೋರಿದವು ಕೇಳೆಂದ ಜಗದಗಲ ಕೇಳೆಂದ್ರ. ನೋಡ್ರಿ ಎಷ್ಟು ಚೆನ್ನಾಗದ ಈ ಈ ಈ ಪದ್ಯ,
ಪಿಕ್ಚರ್ನ ನೋಡಿರ್ತೀರಿ ನೀವು, ಅಂತದೈತಿ ಇಲ್ಲಿ. ಶಾಂಭವ ಬಾಣವನ್ನು ಜಗ್ಗಿ ಬಿಡಲು, ಶಾಂಭವ ಬಾಣವನ್ನು ಜಗ್ಗಿ ಬಿಡಲು 100 ಕೋಟಿ ರುದಗ್ಧರು ಮುಂದೆ ಬಂದು ನಿಂತರಂತೆ. 100 ಕೊಟಕ್ರು. ಆ ಬಾಣಕ್ಕ ಈ ರುದಗ್ರನಿದ್ದಲ್ಲ ಅಂತವೇ 100 ಕೋಟಿ ಆಗ್ಬಿಟ್ರಂತ. 100 ಕೋಟಿ ಆಗ್ಬಿಟ್ರಂತ. 100 ಕೋಟಿ ಮಹಿಷಾಸುರರು, 100 ಕೋಟಿ ರುದಗ್ರ, 100 ಕೋಟಿ ಮಹಿಷಾಸುರರು. ಜಗಲಗಲ ತುಂಬಾ ರುದಗ್ರ ಮಹಿಷಾಸುರ. ಎಲ್ಲಿ ನೋಡಿದರು ರುದಗ್ರ ಮಹಿಷಾಸುರ. ಕಲ್ಪನೆ ಮಾಡಿಕೊಳ್ಳಿ ಈ ಕಥೆಯನ್ನ. ಮೂಡಿದರು ಶತಕೋಟಿ ಸಂಖ್ಯೆಯ ಆಡಲೆ ಮಹಿಷಾಸುರವ ಶತಸಂಖ್ಯೆ ತೋರಿದರು, ಶತಸಂಖ್ಯೆ ತೋರಿದರು. ಈಡಿರವ ಕಾಡ್ಕೋಣ ವೃಕವುಲಿ ಗಾಢ ಸಿಂಹವು ಶರಬಬಹು ತಾಳಲೆಂ ಜಗದಗಲದಲ್ಲಿ ತೋರಿದವು ಕೇಳೆಂದ. ಎಲ್ಲಿ ನೋಡಿದ್ರಲ್ಲೂ ಮಹಿಷಾಸುರ ರುದಗ್ರ, ಅದರ ಮಧ್ಯೆ ಕಾಡ್ಕೋಣಗಳು, ತೋಳ, ಹುಲಿ, ಭಯಂಕರ ಆರ್ಭಟಿಸುವ ಸಿಂಹಗಳು, ಹಾರುವ ಶರಭ ಪಕ್ಷಿ, ಭೂತಗಳು ಜಗದಗಲ ತುಂಬಾ ಕಂಡವು. ದೇವಿಯ ಸುತ್ತ ಕಂಡವು. ಆಕಾಶ ಪಾತಾಳ ಎಲ್ಲಾ ಲೋಕಗಳು ಮುಚ್ಚುವಂತೆ ರಾಕ್ಷಸರು ತುಂಬಿದ್ದಾರೆ, ರಾಕ್ಷಸರು ತುಂಬಿದ್ದಾರೆ. ಈ ರುದಗ್ರರು ಮತ್ತು ಮಹಿಷಾಸುರ, ತೋಳ, ಹುಲಿ, ಭಯಂಕರ ಸಿಂಹ, ಶರಭ ಪಕ್ಷಿ ಎಲ್ಲವೂ ತುಂಬಿದ್ದಾವೆ. ಕಂಡರಿ ಉತ್ಪಾತ ದಿವಿಜರು ಬಂಡವೇಮಿ ತಾಯಿ ತೆಮ್ಮ ಬುದ್ಧಿಯು ಚಂಡ ಶರವಿದು ದೇವಿ ಜಯಿಸುವುದಡವುದಲ್ಲದೊಡೆ. ಹಿಂಡು ಪರು ಎಮ್ಮ ಸುನವಿ ಕಳ ದಿಂಡಿಯರಿ ಎಂದೆನತೆಲ್ಲರೂ ಕಂಡ ಕಡೆ ಗೋಡಿದರ ದೇವಿಯೇ ನುಳಿದು ಕೇಳೆಂದ, ದೇವಿಯೇ ನುಳಿದು ಕೇಳೆಂದ, ದೇವಿಯೇ ನುಳಿದು ಕೇಳೆಂದ. ಇಲ್ಲಿ ನೋಡ್ರಿ, ಏನೋ ಬಂದಿದ್ರು ದೇವತೆಗಳು, ಪುನಃ ದೇವತೆಗಳು ಓಡಗಂಗಾತು. ದೇವತೆಗಳು ಇದನ್ನ ನೋಡಿಬಿಟ್ರು. ಅಯ್ಯೋ, ಎಲ್ಲಿ ರಾಕ್ಷಸರು, ಎಲ್ಲಿ ಸಿಂಹ, ಎಲ್ಲಿ ಪಕ್ಷಿ, ಎಲ್ಲಿ ಶರಭ ಪಕ್ಷಿ, ಎಲ್ಲಿ ಹುಲಿ, ಎಲ್ಲಿ ತೋಳ, ಎಲ್ಲಿ ಕೋಟಿ ಕೋಟಿ ಮಹಿಷಾಸುರ, ಎಣಸಕ್ಕೆ ಅಸಾಧ್ಯ ಮಹಿಷಾಸುರರು, ನೋಡಕ್ ಎಲ್ಲಿ ಕಂಡಷ್ಟು ರುದಗ್ರರು. ಇವ್ರನ್ನೆಲ್ಲ ನೋಡಿ ಬಂಡತನವಾಯ್ತೆಮ್ಮ ಬುದ್ಧಿ, ನಮ್ಮ ಬುದ್ಧಿ ಮಂಕಾಗಿ ಬಿಡ್ತು, ಬಂಡತನವಾಯ್ತು, ಮಂಕಾಗಿ ಬಿಡ್ತು. ಚಂಡ ಶರವಿದು ದೇವಿಯು ಜಯಿಸ್ತಾಳೆ. ಚಂಡ ಅಂದ್ರೆ ಉಗ್ರ ಶರವಿದು. ಈ ಶರಕ್ಕೆ ದೇವಿ ಜಯಿಸ್ತಾಳ? ಇಲ್ಲ, ಸಾಧ್ಯವಿಲ್ಲ. ಈ ಶರ ಅಂದ್ರೆ ಬಾಣ, ಈ ಬಾಣಕ್ಕೆ ದೇವಿ ಜಯಿಸಲು ಸಾಧ್ಯವಿಲ್ಲ. ಎಂಡುಪರು ಎಮ್ಮಸುವರು ದುಷ್ಟರು ನಮ್ಮನ್ನು ಕೊಲ್ತಾರೆ. ದಿಂಡೇರೆ ಹೆಚ್ಚಾದರು, ದಿಂಡೇರ ಅಂದ್ರೆ ರಾಕ್ಷಸರು. ಖಳದಿಂಡೆಯರು ಅಂದ್ರೆ ರಾಕ್ಷಸರು. ರಾಕ್ಷಸರೇ ಹೆಚ್ಚಾದರಲ್ಲ, ರಾಕ್ಷಸರು ಹೆಚ್ಚಾದರಲ್ಲ ಅಂತ ದೇವತೆಗಳು ಹೆದರಿ ಗತ ನಡುಗುತ್ತಾ ಎದರಿ ಕಂಡ ಕಡೆಗೋಡಿದರು ದೇವಿಯ ನುಳಿದು ಕೇಳೆಂದ, ದೇವಿಯೇ ನುಳಿದಕ್ಕೆ ಅಂತೇಳಿ ದಿಕ್ಕಿಗೆ ಕಂಡ್ ಕಡೆಗೆ ಓಡಿ ಹೋದರು. ದೇವಿಯೇ ನುಳಿದು ಕೇಳೆಂಡ, ದೇವಿಯೇ ನುಳಿದು ಕೇಳಿ. ದೇವಿ ಒಬ್ಬಳೆ ಉಳ್ಕೊಂಡು ಎಲ್ಲರೂ ಓಡಿ ಹೋದ್ರು. ಎನ್ನುತ್ತಲ್ಲ ಬರಿಸಿ ಸರಳಿನ ಮಾಯ ಸೇದೆಯ ಬಿಡಲು ಎಲ್ಲವೂ ಮಾಯವಾದುದು. ಮಹಿಷರು ಸರ್ವಬಲ ಸಹಿತ ಸಾಹಸದಲೆಂಬಿಟ್ಟ ಶರ ನಿರ್ಮಾಯ ಎಲ್ಲವೂ ದಡಗಿ ಶಾಂಭವಿ ಮಾಯ ಎಲ್ಲ. ದೇವಿ ಮೂಡರು ಅಸುರಗಳೆಂದ. ಎಂತ ದೇವಿ ಎಂದು ಕೂಗುತ್ತಾ ಹೂಂಕಾರ ಮಾಡುತ್ತಾ ಉಸಿರಿನಂದು ಒಂದೇ ಸಲ ಒಬ್ಬ ಎಂದು ಎಳಿಕೊಳ್ತಾ ಇದ್ದಾಳೆ. ಉಸಿರನ್ನು ಎಳ್ಕೊಳ್ತಿದ್ದಾಳೆ ದೇವಿ. ಬರೀ ಉಸಿರು, ದೇವಿ ಬರೀ ಉಸಿರನ್ನು ಎಳೆದುಕೊಳ್ಳುತ್ತಾ ಸರ್ವ ಮಹಿಷ ಬಲ, ಸರ್ವ ರುದಗ್ರನ ಬಲ, ಕೋಟಿ ಕೋಣ, ಕೋಟಿ ಸಿಂಹ, ಕೋಟಿ ಹುಲಿ, ಕೋಟಿ ಭಯಂಕರ ಶರಭ ಪಕ್ಷಿ, ಭೂತಗಳು ಜಗದಗಲ ತುಂಬಿದ್ವು. ಎಂದು ಉಸಿರನ್ನು ಎಳೆದುಕೊಳ್ಳುತ್ತಾ ಎಲ್ಲವೂ ಕಾಣದಂತೆ ಮಾಯವಾಗಿಬಿಟ್ವು ದೇವಿಯ ಉಸಿರಿಗೆ. ಬರೀ ದೇವಿಯ ಉಸಿರಿಗೆ ಕಾಣದಂತೆ ಅಡಗಿದವು. ಆ ಬಾಣ ಬಿಟ್ಟಂತ ಬಾಣ, ಅಷ್ಟಕ್ಕೊಂದು ರಾಕ್ಷಸರು ಕೊಟ್ಟಿತ್ತಲ್ಲ ಬಾಣ, ಆ ಬಾಣ ದೇವಿಯ ಹತ್ತಿರ ಅಡಗಿತು, ದೇವಿಯ ಕಿರೀಟದಲ್ಲಿ ಅಡಗಿತು. ಎಲ್ಲವೂ ದೇವಿಯ ಮಾಯೆ. ರಾಕ್ಷಸರು ಇದನ್ನು ತಿಳಿಯದೆ ಕೆಟ್ಟರು. ಆರ ಶರತಾನಾರ ಮೇಲೆಯೂ ವೀರ ಕೇಳೆ ನಡವುತ್ತಿದೆ ವಿಚಾರವದು ತಾನಿಲ್ಲ ತಾಮಸರೆಂತ ಕರ್ಬುರರು. ತೀರ ಶಾಂಭವ ಕಣೆಯು ಕೋಪದಿ ಬಾರಿ ಗದೆಗೊಂಡ ಸುರಪರಶರ ಸಾಸದಿಂ ಕಡೆದಳು ರುದಗ್ರನ ಮಹಾಶಿರವ. ಯಾರ ಬಾಣ ಯಾರ ಮೇಲೆ,
ಯಾರ ಶರತಾನಾರ ಮೇಲೆಯು, ಯಾರ ಬಾಣವು ಅವರ ಮೇಲೆ, ಯಾರ ಮೇಲೆ ಏನಾದ್ರೂ ಮಾಡುವುದು ಈ ವಿಚಾರವಿಲ್ಲ, ಏನದು ಮಾಡ್ತದ ಅನ್ನೋ ವಿಚಾರ ಇಲ್ಲ ರಾಕ್ಷಸರಿಗೆ. ಎಂತ ಮೂಢರು! ಯಾರ ಬಾಣ ಯಾರ ಮೇಲೆ ಏನ್ ಮಾಡ್ತದನ್ನೋ ವಿಚಾರ ಇಲ್ಲದ ಮೂಢರು ರಾಕ್ಷಸರು. ಶಾಂಭವ ಬಾಣ ದೇವಿ ಹತ್ರ ನಶಿಸಿ ಹೋಯ್ತು. ಸಿಟ್ಟಿನಿಂದ ಭಯಂಕರೇನು ಗದೆಯನ್ನು ತಕ್ಕೊಂಡು ಬರಲು, ಸಿಟ್ಟಿನಿಂದ ಆ ರುದಗ್ರ ದೊಡ್ಡವಾದ ಗದೆಯನ್ನು ತಗೊಂಡು ಉಗ್ರದಿಂದ ಆರ್ಭಟಿಸುತ್ತಾ ಗದೆಯನ್ನು ತಂದು ಮುಂದೆ ಬರ್ತಿದ್ದಾನೆ. ಭಾರಿ ಗದೆಗೊಂಡ ಸುರಬರೆ ಉಗ್ರದಲ್ಲಿ ಸಾರದಲ್ಲಿ ಕೆಡಹಿದಳು ಸಾರುದ್ರಗ್ರನ ಮಹಾಶಿರವ. ಭಾರಿ ಗದೆಗೊಂಡ ಸುರ ಶರಬರೆ, ಭಾರಿ ಗದೆಯನ್ನು ಕೊಂಡ ಅಸುರ ಶರವನ್ನು ಬರುತ್ತಿರುವಾಗ ದೇವಿ ಶರವನ್ನಿಡಿದು ಖಡ್ಗದಿಂದ ಬಾಣದಿಂದ ಅವನ ರುಂಡವನ್ನು ಕಡೆದು ಬಿಟ್ಟಳು. ರುಂಡವನ್ನು ಏಕದಂ ಬರುವಾಗ ಅವನ ರುಂಡವನ್ನೇ ಕಡೆದು ಬಿಟ್ಟಳು. ತಲೆ ಹರಿದು ಬೊಬ್ಬಿಕ್ಕಿ ಗದೆಯಲ್ಲಿ ನಿಲಿಕಿ ಒಯ್ದುದು ಮುಂಡ ಬಳಿಕಲಿ, ತಳೆದುದು ಕಡುಗವನ್ನು ಕುಟ್ಟಿದುದಾಗ ಕೇಸರಿಯ ಬಲು ಶರವ ಶಾಂಭವಿಯ ಮೇಲೆಯು ತಳೆಯ ಪರದೇವತೆಯ ಹರುಷದ ತಳೆ ಬಲ ಬಲ ವೀರ ಮಜುಬಾಪೆನಲು ಕಾದಿದರು, ಮಜುಬಾಪೆನಲು ಕಾದಿನರು ಮಜು. ಇಲ್ಲಿ ನೋಡ್ರಿ ಎಷ್ಟು ವಿಶೇಷದ. ಇದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು, ಇಷ್ಟು ಕತಿಗಿಂತ ವಿಶೇಷ. ರುಂಡ ಕಡದು ಬಿಟ್ಲು ದೇವಿ, ರುಂಡ ಹಾರಿ ಬಿಡ್ತು, ಮುಂಡ ಉಳಿತು. ಮುಂಡ ಅಂದ್ರೆ ದೇಹ, ರುಂಡ ಅಂದ್ರೆ ತಲೆ. ರುಂಡ ಹರಿಯಲು ಮುಂಡ ಗದಿ ಹಿಡ್ಕೊಂಡೈತಿ. ಮುಂಡ ಅಂದ್ರೆ ಕೈಯ ಗದಿ ಹಿಡ್ಕೊಂಡೈತಿ. ಇವನು ಗದಿ ಒಡೆಯಕ್ ಬರ್ತಿದ್ದಾನಂಗ ಕಡದು ಬಿಟ್ಲಲ್ಲ ರುಂಡ ದೇವಿ. ಈ ಮುಂಡ ನಿಲಿಕಿ ಹೊಡಿತೈತಿ ಅಂದ. ರುಂಡ ಇಲ್ದಾಗ ಮುಂಡ ಉದ್ದಾಡಕತ್ತ ನೋಡ್ರಿ, ಎಷ್ಟು ವಿಶೇಷದ. ಅಂದ್ರ ತಲೆ ಇಲ್ಲ ಅವನಿಗೆ. ಸಿಟ್ಟು ಸಾಮಾನ್ಯ ಸಾಯ್ತತಿ ಏನ್ರ ಸುಲಭ? ಸಿಟ್ಟು ಸಾಮಾನ್ಯ ಹೋಗೋದಿಲ್ಲ. ಎಷ್ಟು ಶಾಂತಿ 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 ಶಾಂತಿ, ಎಷ್ಟು ಪ್ರಯತ್ನ ಪಡ್ಬೇಕ್ರಿ. ಆ ರುಂಡ ಹಾರೈತಿ, ಮುಂಡ ನಿಲಿಕಿ ಹೊಡೆತೈತಿ. ನಿಲಿಕಿ ಬೊಬ್ಬಿಕ್ಕಿ ಗದೆಯಲ್ಲಿ ನಿಲಿಕಿ ಒಯ್ದುದು ಮುಂಡ ಬಳಿಕಲಿ. ಆಮೇಲೆ ಕತ್ತಿಯನ್ನು ತಕ್ಕೊಂಡು ಆ ಮುಂಡ ಸಿಂಹವನ್ನು ಒಡೆದು ಬಿಡ್ತು. ಸಿಂಹವನ್ನು ರುಂಡನೇ ಇಲ್ಲ, ಮುಂಡ ಸಿಂಹಕ್ಕೆ ಬಂದು ಹೊಡಿತು ನೋಡ್ರಿ. ಮುಂಡನು ಶಾಂಭವಿ ಮೇಲೆ ಬಹು ಬಾಣವನ್ನು ಹೊಡಿತಾ ಇದೆ. ಶಾಂಭವಿ ಮೇಲೆ ಬಹು ಬಾಣವನ್ನು, ಬಹುಪರ ಶಾಂಭವಿ ಮೇಲೆ ತಳೆಯ ಪರದೇವತೆ ಹರುಷ. ಶಾಂಭವಿ ಮೇಲೆ ಬಾಣಗಳನ್ನು ರೋಷಾವೇಶವಾಗಿ ಬಾಣವನ್ನು ಬಿಡ್ತಾ ಇದೆ ಅಂತೆ. ರೋಷಾವೇಶ ದೇವತೆಗಳೆಲ್ಲ ನೋಡಿ ಅಬ್ಬಬ್ಬಬ್ಬಬ್ಬಬ್ಬ, ಏನು ರಾಕ್ಷಸನಿವನು, ತಲೆ ಇಲ್ಲ, ಬರೇ ಮುಂಡದಲ್ಲಿ ಎಷ್ಟು ಜೀವ ಇಟ್ಟಿದ್ದನು, ಮುಂಡದಲ್ಲಿ ಯುದ್ಧ ಆಡ್ತದನಲ್ಲ. ಭಲೆ ಭಲೆ ರವೀರ ಭಾಷೆನ್ನಲು, ಬಲೆ ಬಲೆ ರವೀರ ಮಜ ಭಾಪೆನಲು ಕಾದಿದರು. ಶಾಬಾಷ್ ಎನ್ನು ಎಂತ ಯುದ್ಧ ಮಾಡಿತು, ಶಾಬಾಷ್ ಎನ್ನುತ್ತಾ ಇದ್ದಾರೆ ದೇವತೆಗಳು. ಶಾಬಾಷ್ ಸರಿಯ ಸತ್ತವು ಬಳಿಕ ಧರಣಿ ಮೇಲೊರಗಿತಾಗ ಹೃದಗ್ರ ಮುಂಡವು ಮರಗಿತವನ ಮಹಾಬಲವು ಬಹು ರತಿಕರೊಗ್ಗಾಯ್ತು. ಹರಣ ಕಳೆದರು ದೇವಿ ತಡವಿಯೇ ಉರುಳಿದರು ದೊರೆ 100 ಕ್ಷೋಣಿಯು ಬರಿಯ ಬಲದವನಾರು ಬಲ್ಲ ಋಷಭ ಕೇಳೆಂದ. ಯುದ್ಧ ಆಡ್ತಾ ಶಾಂಭವಿ ಮೇಲೆ ಬಾಣ ಬಿಡ್ತಾ ಅದರ ಶಕ್ತಿ ಕಡಿಮೆ ಆಗ್ತಾ ಬಂತು. ಕೊನೆಗೆ ಮತ್ತೆ ಶಾಂತಿ ಆಗಬೇಕಾರ ಅದ್ ಮೆಲ್ಲಕ್ ಸಿಟ್ಟು ಸಾಮಾನ್ಯ ಏಕಾಏಕಿ ಶಾಂತಿ ಆಗಲ್ಲ, ಶಾಂತಿ ಆಗ್ತದಲ್ಲ ರಂಗ್. ಸರಿಯ ಸತ್ತ ಓದ್ಗಳಿಕ ಧರಣಿ ಮೇಲೊರಗಿತಾಗ ಹೃದಗ್ರ ಮುಂಡವು, ಶಕ್ತಿಯು ಕಡಿಮೆಯಾಗಲು ಹೃದಗ್ರನ ಮಂಡಲವು ಭೂಮಿಯ ಮೇಲೆ ಬಿದ್ದಿತು. ಅವನ ಮಹಾಬಲವು ರತಿಕರು ಕೂಡಿ, ಅವನ ರತಿಕರೆಲ್ಲ ಕೂಡಿ ದುಃಖ ಪಟ್ಟರು. ಅಯ್ಯಯ್ಯೋ ಸತ್ತನ ಹೃದಗ್ರ. ದೇವಿಯನ್ನು ತಡವಿ ಪ್ರಾಣ ಕಳೆದುಕೊಂಡರು ದೇವತೆಗಳು, ರಾಕ್ಷಸರು. 100,000 ದೊರೆಗಳು ಸತ್ತರು. ಉಳಿದ ಬಲ ಲೆಕ್ಕವಿಲ್ಲದಷ್ಟು ನಾಶವಾಯಿತು. ಇಲ್ಲಿ ಕೊಟ್ಟಿದ್ದಾರೆ, ಹುರುಳಿ ದೊರೆ 100 ಕ್ಷೋಣಿ ಬರಿಯ ಬಲದವನಾರು ವೃಷಭ ಕೇಳೆಂದ. ಸತ್ವ ಸರದು ಬಿತ್ತು, ಮುಂಡ ಬಿಡ್ತು, ರುಂಡ ಒಂದ್ ಕಡೆ ಬಿತ್ತು, ಮುಂಡ ಒಂದ್ ಕಡೆ ಬಿತ್ತು. ರಾಕ್ಷಸರೆಲ್ಲ ಸತ್ತೋರು. ಆ ಬಲಕ್ಕೆ ಯಾರು, ಆ ಬಲವನ್ನು ಎಣಿಸುವರು ಯಾರು? ಇಲ್ಲಿ ಕೋಪ ಅಂದ್ರೆ ಕ್ರೋಧ, ಸಿಟ್ಟು ಸಾಮಾನ್ಯವಲ್ಲ.
ಋತಘ್ನನ ಎದುರಾಗಿ ನಿಂತವ್ರು ಯಾರು? ದೇವಿ. ಅಂದರೆ ಸಿಟ್ಟನ್ನು ಬಿಟ್ಟವರು ಜಗತ್ನಾಗ ಯಾರದಾರ? ಯಾರು ಇಲ್ಲ. ಹರಿಹರ ಬ್ರಹ್ಮಾದಿಗಳಿಗೂ ಕೂಡ ಸಿಟ್ಟನ್ನು ಆಶ್ರಯಿಸೈತಿ. ಸರ್ವ ಜೀವಿ ಜಂತು ಜೀವರಾಶಿಗಳಿಗೂ ಕೂಡ ಸಿಟ್ಟದ. ಆ ಸಿಟ್ಟನ್ನು ನಾಶ ಮಾಡೋಳು ಯಾರು? ಶಾಂಭವಿ. ಸಿಟ್ಟನ್ನು ಜಯಿಸಬೇಕು. ಬಹಳ ಶೋಣಿತ, ಬಹಳ ನೆಣವಸೆ, ಬಹಳ ಮಿದುಳ ಅಸ್ಥಿಗಳು ಕಂಡವು, ಬಹಳ ಭೂತ ವ್ರಾತ ಮೊರಳಿನ ತಂಡಗಳು ಕಂಡು ಬಹಳ ಬಗೆಯಲ್ಲಿ ಎಮ್ಮ ರಕ್ಷಿಸಿದೆ ಬಹಳ ಸಾಕ್ಷಿ ಎನ್ನುತ್ತ ದಿವಿಜರು ಬಹಳ ದಿಂ ನೆನೆದರು ಚಿದಾನಂದಾತ್ಮ ಗುರುವರನ. ಬಹಳ ರಕ್ತ ಎಪ್ಪುಗಟ್ಟಿದೆ. ಆ ರಕ್ತದಲ್ಲಿ ನೆಣವು, ಆ ರಕ್ತದಲ್ಲಿ ಮಿದುಳು, ಎಲುಬು, ಮಾಂಸಗಳು, ಭೂತ ಪಿಶಾಚಿಗಳ ಸಮೂಹ ಕಂಡು ಸರ್ವಸಾಕ್ಷಿಯಾದ ದೇವಿಯೇ ಬಹು ರೀತಿಯಿಂದ ನಮ್ಮನ್ನು ರಕ್ಷಿಸಿದೆ ಎಂತ ದೇವತೆಗಳು ದೇವಿಗೆ ಕೈ ಮುಗಿದು ಶ್ರೀ ಚಿದಾನಂದ ಗುರುವರನ್ನು ಸ್ಮರಿಸಿಕೊಳ್ಳುತ್ತಿದ್ದಾರೆ. ಬಹಳ ಬಗೆಯಲ್ಲಿ ಎಮ್ಮ ರಕ್ಷಿಸಿದೆ ಬಹಳ ಸಾಕ್ಷಿ ಎನ್ನುತ್ತ ದಿವಿಜರು ಬಹಳ ದಿಂ ನೆನೆದರು ಚಿದಾನಂದಾತ್ಮ ಗುರುವರನ. ಇತಿ ಶ್ರೀಮತ್ ಪರಮಹಂಸಃ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ್ಯ ಚರಣ ಪದ್ಮದ್ವಿರೇಪ ಶ್ರೀ ಚಿದಾನಂದ ಉದೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳ್ ರಸಿಲೋಮ ಋತಗ್ರನಾಮ ಪಂಚಮೋಧ್ಯಾಯ ಸಂಪೂರ್ಣಂ ಪಂಚಮೋಧ್ಯಾಯ ಕಂಪದಂ 283 ಕಂಪದಂ. ಮಂಗಳಮಸ್ತು. ಜೈ ಮಂಗಳಂ. ಜೈ ನಮ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ್.